ಫಸ್ಟ್ ಶಾರ್ಟ್ ಮೂವಿ ನೀನು ಶೂಟ್ ಮಾಡಿದ್ದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ವಿಚ್ ಇಸ್ ಅ ಬಿಗ್ ಡೀಲ್. ಹೇಗನ್ಸ್ತು? ಇನ್ನ ಅರ್ಗಿಸ್ಕೊಳಕ್ ಕಷ್ಟ ಆಗತ್ತೆ ಕೆಲವೊಮ್ಮೆ. ಅಂದ್ರೆ ಕನ್ನಡದಲ್ಲಿ ಅಥವಾ ಒಬ್ಬ ಕನ್ನಡಿಗನಿಗೆ ಶಾರ್ಟ್ ಫಿಲ್ಮ್ಗೆ ನ್ಯಾಷನಲ್ ಅವಾರ್ಡೇ ಬಂದಿಲ್ಲ ಇನ್ನ. ದಟ್ ವಾಸ್ ದ ಫಸ್ಟ್ ಒನ್. ಮದುವೆ ಆಗಿ 1.5 ವರ್ಷ ಆಗಿದೆ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗಿರ್ಲಿಲ್ಲ. 15 ದಿವಸ ಹೈದರಾಬಾದ್ ಇರ್ತಾಳೆ, 15 ದಿವಸ ಬೆಂಗಳೂರಲ್ಲಿ ಇರ್ತಾಳೆ. ಸೊ ಈಗ ಸುನಿಲ್ ಪುರಾಣಿಕ್ ಅವ್ರ ಮಗಾರಿ ಇವರು ಅಂತಂದ್ರೆ ನಮ್ಮ ಅಪ್ಪ ಹಂಗಿದಾರಲ್ಲ, ಯಾರು ಮನಸ್ಸ ಹೇಳಲ್ಲ, ಬಟ್ ಮನಸ್ಸನ್ನ ಹೇಳ್ಕೊತಿರ್ತಾರೆ ಈ ತರ. ಹಂಗೇನಿಲ್ಲ, ನೀನು ಚೆನ್ನಾಗಿದ್ಯಾ. ಐ ಥಿಂಕ್ ಐ ವಾಸ್ ಎ ರಿಯಲಿ ಬ್ಯಾಡ್ ಆಕ್ಟರ್. ನಿಜ, ನಾನು ಜೋಕ್ ಮಾಡ್ತಾ ಇಲ್ಲ. ಫಸ್ಟ್ 3 ಸೀರಿಯಲ್ ತುಂಬಾ ಗಬ್ಬಾಗಿ ಆಕ್ಟಿಂಗ್ ಮಾಡಿದ್ದೀನಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಹೆಂಗ್ ಕಾಣ್ತೀನಿ, ನನ್ನ ಲೆಫ್ಟ್ ಪ್ರೊಫೈಲ್ ರೈಟ್ ಪ್ರೊಫೈಲ್ ಇವೆಲ್ಲ ನಂಗೆ ತಲೆಗೆ ಗೊತ್ತಿರಲಿಲ್ಲ. ಬಟ್ ಸ್ಕೂಲು ಕಾಲೇಜು ಡಿಗ್ರಿ ಎಲ್ಲ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಹೌ ಕಾನ್ಶಿಯಸ್ ಯು ಆರ್. ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಥವಾ ನಾನು ಹ್ಯಾವ್ ಟು ಪ್ರೆಸೆಂಟ್ ಮೈ ಸೆಲ್ಫ್ ವೆಲ್ ಅಂತಲ್ಲ. ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಸಿಗಲ್ಲ, ಏನಮ್ಮ ಫ್ರೆಂಡ್ಸ್ ಸಿಗ್ತಾರೆ ನನಗೆ, ನಮ್ಮ ಹೆಂಡತಿ ಸಿಗಲ್ಲ ನನಗೆ. ಇವತ್ತು ನಮ್ ಜೊತೆ ಇದ್ದಾರೆ ರೈಟರ್, ಆಕ್ಟರ್, ಡೈರೆಕ್ಟರ್ ಅಂಡ್ ಡಾನ್ಸರ್ ಸಾಗರ್ ಪುರಾಣಿಕ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ ಜೊತೆ ಇದ್ದಾರೆ ರೈಟರ್, ಆಕ್ಟರ್, ಡೈರೆಕ್ಟರ್ ಅಂಡ್ ಡಾನ್ಸರ್ ಸಾಗರ್ ಪುರಾಣಿಕ್. ನಮಸ್ಕಾರ. ಹಾಯ್ ಸಾಗರ್. ಹಾಯ್ ಸ್ನೇಹ. ವೆಲ್ಕಮ್ ಟು ದ ಸಂಜೆ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅದನ್ನೇ ಫಸ್ಟ್ ಯೋಚನೆ ಮಾಡಿದೆ, ನಿಮಗೆ ನಿನಗೆ ನಿಮಗೆ ಕರಿಬೇಕು. ಯಾಕೆ ಅಂತಂದ್ರೆ ನಾವು ಐ ಥಿಂಕ್ ಸುಮಾರು 20-25 ವರ್ಷದಿಂದ ಫ್ರೆಂಡ್ಸ್. ಅಲ್ಲೇ ಏಜ್ ಹೇಳ್ಬಿಟ್ಯಾ? ಕಟ್ ಮಾಡ್ಕೊಳ್ಳಿ, ಸ್ಕೂಲ್ ಟೈಮ್ ಇಂದ ಫ್ರೆಂಡ್ಸ್ ನಾವಿಬ್ರು. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಫಸ್ಟ್ ದಿಶಾ ಮದನ್ ಬಂದಿದ್ಲು ಎಕ್ಸಾಕ್ಟ್ಲಿ. ಸೊ ಬಂದಾಗ ಬಿಕಾಸ್ ಇಟ್ ವಾಸ್ ವೆರಿ ದ ಬಿಗಿನಿಂಗ್, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬನ್ನಿ ಹೋಗಿ ಅಂತಾನೆ ಶುರು ಮಾಡಿದೆ, ಅವಳಿಗೂ ಬನ್ನಿ ಹೋಗಿ ಅಂತಾನೆ. ಆಮೇಲೆ ಐ ಫೆಲ್ಟ್ ಇವಾಗ ವೆನ್ ವಿ ಕ್ಯಾನ್ ಇಟ್ಸ್ ಮೋರ್ ಕಂಫರ್ಟಬಲ್, ನಾವು ಹೆಂಗೆ ಯೂಶಲಿ ಮಾತಾಡ್ತೀವಿ ಆ ಥರ ಮಾತಾಡೋದು ಬೆಟರ್ ಅಂತ. ಸೊ ಟೆಲ್ ಮಿ, ಹೇಗಿದೆ, ಹೌ ಇಸ್ ಲೈಫ್? ನಡೀತಿದೆ ಸ್ನೇಹ. ಏನೋ ಸಿನಿಮಾ ಡೈರೆಕ್ಷನ್ ಜೊತೆಗೆ ಆಕ್ಟಿಂಗ್ ಶುರು ಮಾಡ್ಕೊಂಡು ಡೈರೆಕ್ಷನ್ ಮಾಡಿ ಪ್ರೊಡಕ್ಷನ್ ಎಲ್ಲ ಮಾಡಿದ್ಮೇಲೆ ಸಡನ್ ಆಗಿ ಒಂದು ಟರ್ನ್ ತಗೊಂಡ್ಬಿಡ್ತಾರೆ ಲೈಫ್. ಬೇಸಿಕ್ಲಿ ನನ್ನ ವೈಫ್ ಶಿ ಆಲ್ಸೋ ಅನ್ ಆಕ್ಟ್ರೆಸ್. ಅವಳು ಕನ್ನಡ ಮತ್ತೆ ತೆಲುಗು ಸೀರಿಯಲ್ ಮಾಡ್ತಿದ್ದಾಳೆ. ಮದುವೆ ಆಗಿ 1.5 ವರ್ಷ ಆಗಿದೆ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗಿರ್ಲಿಲ್ಲ. 15 ದಿವಸ ಹೈದರಾಬಾದ್ ಇರ್ತಾಳೆ, 15 ದಿವಸ ಬೆಂಗಳೂರಲ್ಲಿ ಇರ್ತಾಳೆ. ಅದಕ್ಕೆ ಒಂದು ರಿಯಾಲಿಟಿ ಶೋದು ಆಪರ್ಚುನಿಟಿ ಬಂತು, ಕಪಲ್ ಶೋಗೆ. ಅವಳಿಗೆ ಆಫರ್ ಬಂದಿತ್ತು ತೆಲುಗುದಲ್ಲಿ. ಅವಳು ಅದನ್ನ ಮಾಡ್ಬೇಕಂದ್ರೆ ನಾನು ಮಾಡ್ಲೇಬೇಕಾಗಿತ್ತು. ಸೊ ನನ್ನ ತಲೆಯಲ್ಲಿ ಏನ್ ನೋಡ್ತು ಅಂತಂದ್ರೆ 1.5 ವರ್ಷದಲ್ಲಿ ನನ್ನ ವೈಫ್ ಜೊತೆಗೆ ಐ ಹ್ಯಾವೆಂಟ್ ಸ್ಪೆಂಡ್ ಟೈಮ್. ಆಗಿದ್ದಾಗ್ಲಿ ನಾನು ಒಂದು ಸಿನಿಮಾ ಮುಂದೆ ಹಾಕೊಂಡು ಐ ವಿಲ್ ಜಸ್ಟ್ ಸ್ಪೆಂಡ್ ಟೈಮ್ ವಿತ್ ಅನ್ನೋ ಕಾರಣಕ್ಕೆ ಐ ಡಿಡ್ ದ ರಿಯಾಲಿಟಿ ಶೋ ಫಾರ್ ಹರ್. ಅದು ಯಾವಾಗ ಎಲಿಮಿನೇಟ್ ಆಗ್ಲಿ ಅಂತ ಅನ್ಕೊಂಡಿದ್ದವನು ಈ ಸೆಮಿಫೈನಲ್ಸ್ ವರೆಗೂ ಹೋದ್ವಿ ನಾವು ಆ ಶೋದಲ್ಲಿ. ಅದು ಡಾನ್ಸ್ ಶೋ. ಸೊ ಈಗ ಫ್ರೆಶ್ ಆಗಿ ಡಾನ್ಸರ್ ಅಂತ ಅನ್ಸ್ಕೊತಾ ಇದೀನಿ. ಸೊ ಕಷ್ಟ ಆಯ್ತಾ ಡಾನ್ಸ್ ಕಲಿಯಕ್ಕೆ? ನೀನ್ ಮುಂಚೆಯಿಂದನೂ ಮಾಡ್ತಿದ್ದೆ ಅನ್ಸುತ್ತೆ. ಇವತ್ತು ಯು ನ್ಯೂ ದ ಒಂದು ರಿದಮ್ ಸೆನ್ಸ್ ಇತ್ತು, ಬಟ್ ಫ್ಲೆಕ್ಸಿಬಿಲಿಟಿ ಎಲ್ಲ ಇರ್ಲಿಲ್ಲ, ಕಲ್ತ್ಕೊಂಡಿರ್ಲಿಲ್ಲ. ಇವತ್ತು ಮಜಾ ಇತ್ತು ಎಕ್ಸ್ಪೀರಿಯನ್ಸ್. ಅದೊಂಥರ. ಎಷ್ಟು ಕಷ್ಟ ಆಗುತ್ತೆ ಒಂದು ಪರ್ಫಾರ್ಮೆನ್ಸ್ಗೆ? ಎಷ್ಟು ಪ್ರಾಕ್ಟೀಸ್ ಇರುತ್ತೆ ಮಾಡಕ್ಕೆ? ವಾರಗಟ್ಲೆ ಮಾಡ್ತೀವಿ, ಬೆಳಗ್ಗೆ ಇಲ್ಲ ರಾತ್ರಿ ಇಲ್ಲ ಆ ಥರ ಇರುತ್ತೆ. ಪ್ಲಸ್ ಅಲ್ಲಿನ ಶೂಟಿಂಗ್ ಫಾರ್ಮ್ಯಾಟ್ ಹೇಗಿರುತ್ತೆ ಅಂದ್ರೆ 1 ದಿನಕ್ಕೆ 2 ಎಪಿಸೋಡ್ ಶೂಟ್ ಮಾಡ್ತೀವಿ. ಸೊ ನಮ್ಗೆ 2 ರುಟೀನ್ಗಳು ಗೊತ್ತಿರ್ಬೇಕಾಗುತ್ತೆ. ದಟ್ ಇಸ್ 1 ವೀಕ್ ಅಲ್ಲ? ಒಂದ್ ವೀಕ್ ಅಲ್ಲಿ 1 ಡಾನ್ಸ್ ಮಾಡ್ತೀವಿ. ಸೊ ವಿ ಶುಡ್ ಡೂ 2 ಎಪಿಸೋಡ್ ಅನ್ನ 2 ವಾರದ್ದು ಶೂಟ್ ಮಾಡ್ತೀವಿ 1 ದಿವಸದಲ್ಲಿ. ಓಕೆ. ಸೊ ಆ 2 ಡಾನ್ಸ್ ಮಾಡಕ್ಕೆ ಎಷ್ಟು ದಿನ ಟೈಮ್ ಸಿಗುತ್ತೆ ಫಾರ್ ಯು ಟು ಪ್ರಾಕ್ಟೀಸ್? ಬೇರ್ಲಿ 1 ವಾರ. ಓಕೆ. ವಾರದಲ್ಲೇ ಅಷ್ಟನ್ನು ಮಾಡ್ಬೇಕು. ಇಲ್ಲ, ಒಂದು ಅನುಭವ, ಅದು ಮತ್ತೆ ದುಡ್ಡು ಕೊಟ್ಟರು ಸಿಗಲ್ಲ ಅಂತ ಹೇಳ್ತಾರಲ್ಲ, ಆ ತರ ಒಂದು ಅನುಭವ ಆಯ್ತು. ಆಮೇಲೆ ಹುಚ್ಚು ಚೆನ್ನಾಗಿ ಪಾಪ್ಯುಲರ್ ಆಗ್ಬಿಡ್ತಲ್ಲ ನನಗೆ. ಹೈದರಾಬಾದ್ ಅಲ್ಲಿ ತೆಲುಗುವಲ್ಲಿ ಮಾಡಿದ್ದು ಶೋ ಮೊನ್ನೆ ನಂಗೆ JP ನಗರದಲ್ಲಿ ಜನ ಗುರ್ತಿಟ್ಟಿದ್ದಾರೆ. ಅದರಿಂದ ಏನ್ ಬೇಕು? ಅದು ತೆಲುಗು ಇಂಡಸ್ಟ್ರಿ ಎಲ್ಲ ಕಡೆನೂ. ಆಮೇಲೆ ಕಲೆಗೆ ಭಾಷೆ ಇಲ್ಲ ಅಂತ ನನ್ನ ಪ್ರಕಾರ. ಸೊ ಯು ಸೆಡ್ 1.5 ವರ್ಷ ಆಗಿದೆ ಮದುವೆ ಆಗಿ ಅಂತ. ಹೌ ಇಸ್ ದ್ಯಾಟ್? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಆಕ್ಚುಲಿ 1.5 ವರ್ಷ ಜೊತೆಗಿದ್ದು, 1.5-2 ವರ್ಷ ಜೊತೆಗಿದ್ದಾಗಿದೆ. ಮದುವೆ ಆಗಿ ಅರೌಂಡ್ 1.25 ವರ್ಷ ಆಗಿದೆ. ಮನೇಲಿ ಹುಡುಕ್ತಿದ್ರು ಆಬ್ವಿಯಸ್ಲಿ. ಆಮೇಲೆ ನಾನು ಇವಳು ನನ್ನ ಫಸ್ಟ್ ಒಂದು ಸೀರಿಯಲ್ ಮಾಡಿದ್ವಿ ಪ್ರೊಡಕ್ಷನ್, ಮಹಾಸತಿ ಅಂತ ಒಂದು. ಆ ಸೀರಿಯಲ್ ಅಲ್ಲಿ ನಾನು ಅವಳು ಪೇರ್ ಆಗಿದ್ವಿ. ಅಲ್ಲಿ ಶುರು ಆಗಿದ್ದು ಜರ್ನಿ. ಸ್ಲೋ ಆಗಿ ಇಟ್ ಬಿಕೇಮ್ ಸಮಥಿಂಗ್ ಎಲ್ಸ್. ಮದುವೆ ಆಗಿದ್ದು ಹೊಸ ಎಕ್ಸ್ಪೀರಿಯನ್ಸ್ ಹೇಳಕ್ಕಾಗಲ್ಲ, ಎಲ್ರಿಗೂ ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು ಸ್ವಲ್ಪ ಲವ್ ಸ್ಟೋರಿ ಹೇಳ್ಬೋದಾ? ಲವ್ ಸ್ಟೋರಿ ಹೇಳಬೇಕು ಅಂತಂದ್ರೆ ನಾನು ಅವಳು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಶಿ ಇಸ್ ಅನ್ ಇಂಟ್ರೋವರ್ಟ್. ಆಯ್ತಾ, ಶಿ ವಾಸ್ ಅನ್ ಇಂಟ್ರೋವರ್ಟ್ ಆಲ್ಸೋ. ಕಣ್ಣಲ್ಲೇ ನಾನು ಸ್ವಲ್ಪ ಹಿಂಗ್ ಗುರಾಯಿಸ್ತಿದ್ದೆ ಅವಾಗ ಅವಳಿಗೆ. ನೋಟಿಸ್ ಮಾಡ್ಲಿ ನಾನು ಈ ತರ ಲೈನ್ ಹೊಡಿತಿದ್ದೀನಿ ಅಂತ. ಅದು ಅವಳು ಲೈನ್ ಹೊಡಿತಿದ್ರೆ ಅಂತ ಅವಳಿಗೆ ಗೊತ್ತಾಯ್ತು. ಸೊ ಅವಾಗ ಅಲ್ಲೇ ಬೀಳ್ತಿದ್ಲು, ಬಟ್ ಮುಂದೆ ಹೋಗಿರ್ಲಿಲ್ಲ ಆ ಲವ್ ಸ್ಟೋರಿ. ಸೀರಿಯಲ್ ಮುಗೀತು, ಜೊತೆಗೆ ಲವ್ ಸ್ಟೋರಿನೂ ಅಲ್ಲಿ ಎಂಡ್ ಆಗಿತ್ತು ಆಕ್ಚುಲಿ.
ಅದಾದ್ಮೇಲೆ ಒಂದು 3-4 ವರ್ಷ ಹಂಗೆ ಬಿಟ್ಬಿಟ್ವಿ, ಯಾರು ಒಬ್ರಿಗೊಬ್ರು ಮಾತಾಡ್ಲಿಲ್ಲ ನಾವು. ಓಕೆ. ದೆನ್ ಅಗೇನ್ ಬೇರೆ ಒಂದು ಪ್ರಾಜೆಕ್ಟ್ಗೋಸ್ಕರ ನಾನು ಅವಳಿಗೆ ಅಪ್ರೋಚ್ ಮಾಡಿದೆ, ಆಕ್ಟ್ ಮಾಡ್ತೀಯ ನನ್ನ ಪ್ರಾಜೆಕ್ಟ್ ಅಲ್ಲಿ ಅಂತ. ಬಟ್ ಅಷ್ಟರಲ್ಲಿ ನಂಗೆ ಆಲ್ರೆಡಿ ಅವಳ ಇನ್ಸ್ಟಾಗ್ರಾಮ್ ನೋಡಿದಾಗ, ಫೇಸ್ಬುಕ್ ನೋಡಿದಾಗ ಅದೊಂಥರ ಫೀಲ್ ಗುಡ್ ವೈಬ್ ಬರೋದು ನಂಗೆ ಯಾವಾಗಲೂ. ಇದೇನೋ ಆಮೇಲೆ ಇದೇನೋ ಒಂದು ಮಿಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅನ್ನೋ ಒಂದು, ಈ ಚಾಪ್ಟರ್ ಯಾಕೋ ಇನ್ಕಂಪ್ಲೀಟ್ ಅನಿಸ್ತಿದೆಯಲ್ಲ ನಂದು ದೀಪ ಅದು ಅಂತ ಯೋಚನೆ ಮಾಡ್ತಿದ್ದೆ. 10% ಈ ಕಾರಣ ಆಯ್ತು, 90% ಕಾಸ್ಟಿಂಗ್ ಮಾಡ್ಬೇಕು ಅಂತ ಅವಳನ್ನ ಮೀಟ್ ಮಾಡಿದೆ ನಾನು ಒಂದು ಕೆಫೆಯಲ್ಲಿ. ಅಲ್ಲಿ ಹೋದ್ಮೇಲೆ ನನಗೆ ರಿಯಲೈಸ್ ಆಗ್ತಿದೆ ಈ ಪಾತ್ರ ಅವಳು ಸೂಟೇ ಆಗಲ್ವಲ್ಲ ಅಂತ. ತುಂಬಾ ಬೋಲ್ಡ್ ಪಾತ್ರ ಆಯ್ತು. ನಾನು ಅವಳಿಗೆ ಹೇಳಿ ಅದನ್ನ ಐ ಟೋಲ್ಡ್ ದೀಪ, ಇಲ್ಲ ಮೋಸ್ಟ್ಲಿ ನಂಗೆ ಇದು ಮಾಡಕ್ಕಾಗಲ್ಲ, ಬಿಟ್ಬಿಡು, ನೈಸ್ ಮೀಟಿಂಗ್ ಆಫ್ಟರ್ ಲಾಂಗ್ ಟೈಮ್, ಮತ್ತೆ ಸಿಗೋಣ ಅಂತ ಕೇಳಿದೆ. ಅಲ್ಲಿಂದ ಮತ್ತೆ ಟರ್ನ್. ವಾವ್. ಓಕೆ. ಸೊ ಈ ಡಾನ್ಸ್ ಶೋಗೆ ನೀನು ನಿಂದು ಮೂವಿ ಮುಂದೆ ಮಾಡಿದೆ ಅಂತ ಹೇಳಿದೆ, ಯು ಪೋಸ್ಟ್ಪೋನ್ಡ್ ಯುವರ್ ಮೂವಿ ಅಂತ. ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಹೇಳ್ಬೋದಾ? ಎಲ್ಲ ರೆಡಿ ಆಗಿತ್ತು, ದ ಕ್ಯಾಸ್ಟಿಂಗ್ ವಾಸ್ ರೆಡಿ, ಸ್ಕ್ರಿಪ್ಟ್ ರೆಡಿ ಇತ್ತು. ಇನ್ನೇನು ಜುಲೈಯಲ್ಲಿ ಶೂಟಿಂಗ್ ಹೋಗ್ಬೇಕಾಗಿತ್ತು. ಅಂಡ್ ಅದು ಕನ್ನಡದಲ್ಲಿ ಇರ್ಲಿಲ್ಲ ಆ ಸಿನಿಮಾ. ಏನು ಹೇಳಕ್ ಹೋಗಲ್ಲ, ಬಟ್ ಬೇರೆ ಭಾಷೆಯಲ್ಲಿತ್ತು. ಎಲ್ಲ ಸೆಟ್ ಮಾಡಿ ಬಂದಿದ್ದೀನಿ, ಟೀಮ್ ಪ್ರತಿಯೊಂದು. ಐ ಆಮ್ ಜಸ್ಟ್ ರೆಡಿ ಟು ಗೋ ಟು ಶೂಟ್. ಆ ಟೈಮಲ್ಲಿ ಈ ಶೋ ಬಂದಾಗ ಏನಾಯ್ತು, ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ಡೈರೆಕ್ಟಿಂಗ್ ನನ್ನ ಒಂದು ಸೋಲ್ ನ ಸ್ಯಾಟಿಸ್ಫೈ ಮಾಡುವಂತಹ ಒಂದು ಸಿನಿಮಾ ಆಗಿತ್ತು ಆಕ್ಚುಲಿ. ಅಂಡ್ ಅಗೇನ್ ಡೊಳ್ಳು ಥರಾನೇ ಅದು ಕೂಡ ಒಂದು, ಇಟ್ ಹ್ಯಾಡ್ ದ ಪೊಟೆನ್ಷಿಯಲ್ ಟು ಬಿ ಸಮಥಿಂಗ್ ಬಿಗ್. ಬಟ್ ಐ ಚೋಸ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ವೈಫ್. ಸೊ ಆ ಸಿನಿಮಾ ಅದನ್ನ ಅಲ್ಲೇ ಬಿಟ್ಟೆ. ಅದು ಇವೆಂಚುಲಿ ಏನಾಯ್ತು, ಈಗ ಏನಾಗಿದೆ, ಆ ಪ್ರೊಡ್ಯೂಸರ್ಗೆ ಸ್ವಲ್ಪ ಹೆಲ್ತ್ ಆ ಕಡೆ ಇಶ್ಯೂಸ್ ಆಗಿರೋದ್ರಿಂದ ವಿ ಹ್ಯಾಡ್ ಟು ಪೋಸ್ಟ್ಪೋನ್ ದ ಫಿಲ್ಮ್ ಇಂಡೆಫಿನೆಟ್ಲಿ. ಸೊ ಆ ಸಿನಿಮಾ ಮಜಾ ಇತ್ತು, ಬಟ್ ಇನ್ನ ಮಜವಾಗೆ ಬೇರೆ ಸಿನಿಮಾನೇ ನಡೀತಿದೆ ಪ್ಲಾನಿಂಗ್. ಇವಾಗ ಸದ್ಯಕ್ಕೆ ಸೈಡ್ ಇಟ್ಟು ಬೇರೆ. ಹೌದು. ನೈಸ್. ಸೊ ಅದು ಯಾವಾಗ ಆಗ್ಬೋದು ಅಂತ ಏನಾದ್ರು ಐಡಿಯಾ ಇದೆಯಾ? ಇಲ್ಲ, ಅದರ ಫಿಲ್ಮ್ ದಟ್ ಐ ವಾಸ್ ಸಪೋಸ್ ಟು ಡು ಅದ್ರದ್ದು ಇಲ್ಲ, ಇಂಡೆಫಿನೆಟ್ ಆಗಿ ಮುಂದೆ ಹೋಗಿದೆ ಅದು. ಐ ಥಿಂಕ್ ಒಂದು ಪ್ರಾಜೆಕ್ಟ್ ಆಗ್ಬೇಕು ಅಂದ್ರೆ ಅದೆಲ್ಲ ಕೂಡ್ ಬರಬೇಕು, ಅದರದೇ ಆದಂತ ಒಂದು ಕಾಲ ಇರುತ್ತೆ. ಆ ಕಾಲನ ಮೀರ್ ಬಿಟ್ರೆ ಮತ್ತೆ ಅದಷ್ಟನ್ನು ಕೂಡ್ಸೋದಿದೆಯಲ್ಲ, ಅದು ನಾಟ್ ಈಸಿ. ದೇವ್ರೇ ಅಸ್ತು ಅನ್ಬೇಕು ಅದಕ್ಕೆ. ಯಾ, ನಿಮ್ಮ ಅಪ್ಪ ಕೂಡ ಆಕ್ಟರು, ಡೈರೆಕ್ಟರು, ಅಂಡ್ ನೌ ಯು ಆರ್ ಆಲ್ಸೋ ಅನ್ ಆಕ್ಟರ್ ಅಂಡ್ ಡೈರೆಕ್ಟರ್. ಎಷ್ಟು ಹೆಲ್ಪ್ ಆಗಿದೆ ಅವರಿಂದ? ಅಂದ್ರೆ ಐ ಆಮ್ ನಾಟ್ ಕಾಲಿಂಗ್ ಯು ಅ ನೆಪೋ ಕಿಡ್ ಆರ್ ಎನಿಥಿಂಗ್, ಬಟ್ ಅದೊಂದು ನಾಲೆಜ್ ಅಂತ ಇರುತ್ತಲ್ಲ, ಯು ಗ್ರೋನ್ ಅಪ್ ಸೀಯಿಂಗ್ ಹಿಮ್ ವರ್ಕ್, ಅದರಿಂದ ಯು ವುಡ್ ಹ್ಯಾವ್ ಗೇನ್ಡ್ ಸಮ್ ನಾಲೆಜ್. ಸೊ ಹೆಲ್ಪ್ ಅನ್ನೋದಕ್ಕಿಂತ ತುಂಬಾ ಜೋವೆಲ್ ಆಗಿ ಹೇಳ್ತಿದ್ದೀನಿ, ಉಲ್ಟಾ ಆಗಿದೆ ನಂಗೆ. ತುಂಬಾ ಹರ್ಡಲ್ಸ್ ಬಂದಿದೆ, ಬಿಕಾಸ್ ಸುಮಾರು ಕಾರಣಗಳಿಂದ. ನಮ್ಮ ತಂದೆಯವ್ರನ್ನ ನೋಡಿರ್ತೀರ ನೀವು, ದಂಡಪಿಂಡಗಳು, ಮೂಡಲ ಮನೆ, ಈ ಥರ ಸುಮಾರು. ಈ ಕಬ್ಜಾದಲ್ಲೂ ಮಾಡಿದ್ರು ಮೊನ್ನೆ. ಹಿ ಈಸ್ ಜಸ್ಟ್ ಟೂ ಗುಡ್ ಲುಕಿಂಗ್. ಹಿ ಈಸ್ ಅ ಟ್ರೆಮೆಂಡಸ್ ಆಕ್ಟರ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವರು. ಅಷ್ಟು ಒಂದು ಬ್ಯಾಗೇಜ್ ಇದ್ದಾಗ ಅದನ್ನ ಮೀರ್ಸೋದಲ್ಲ, ಅದನ್ನ ಹತ್ರ ಬರೋದಕ್ಕೂ ಕಷ್ಟ ಆಗ್ಬಿಡತ್ತೆ. ಸೊ ಈಗ ಸುನಿಲ್ ಪುರಾಣಿಕ್ ಅವ್ರ ಮಗಾರಿ ಇವರು ಅಂತಂದ್ರೆ, ನಿಮ್ಮ ಅಪ್ಪ ಹಂಗಿದಾರಲ್ಲ, ಯಾರು ಮನಸ್ಸಾಗ ಹೇಳಲ್ಲ, ಬಟ್ ಮನಸ್ಸಾಗ ಹೇಳ್ಕೊತಿರ್ತಾರೆ ಈ ತರ. ಸೊ ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಹಂಗೇನಿಲ್ಲ, ನೀನು ಚೆನ್ನಾಗಿದ್ಯಾ. ಥ್ಯಾಂಕ್ಸ್. ಸೊ of course ಈಗ ಅವ್ರ ಕನೆಕ್ಷನ್. For those of you who don't know, he was one of the most handsome guys ನಮ್ಮ ಕಾಲೇಜ್, ನಮ್ಮ ಸ್ಕೂಲಲ್ಲಿ. ರಿಯಲಿ? You were. ಯಾರು ಹೇಳಿರ್ಲಿಲ್ಲ, ಹಂಗಾಗಿ ಗೊತ್ತಾಗಿಲ್ಲ. ಬಟ್ ಥ್ಯಾಂಕ್ ಯು. ಮಾತಾಡ್ಕೋತಾ ಇದ್ರೆ ಅನ್ಸುತ್ತೆ. ಹೌದಾ? ಶಬಾಷ್. ಅಪ್ಪ ಹೆಲ್ಪ್ ಆಗಿದೆ ಯಾವ ತರ ಅಂತಂದ್ರೆ, ಒಂದು ಕನೆಕ್ಷನ್ಗಳಿರುತ್ತವಲ್ಲ ಅವ್ರ ಅಂದ್ರೆ ನಾನು ಇವ್ರ ಮಗ ಅಂತ ಹೇಳ್ಕೊಂಡು ಒಂದು ಈಸಿ ಆಕ್ಸೆಸ್ ಇರುತ್ತೆ. ಬಟ್ ಅಲ್ಲಿ ದಟ್ ಇಸ್ ದ ಎಂಡ್ ಆಫ್ ಇಟ್. ಅಲ್ಲಿಗೆ ಹೋಗಿ ಅವ್ರ ಮಗ ಅಂತ ಹೇಳಿ ಕೆಲಸ ಕೊಟ್ಟು ಬಿಡಲ್ಲ ಯಾರು. ಯು ಹ್ಯಾವ್ ಟು ಪ್ರೂವ್ ಯೋರ್. ಅಂಡ್ ವಿ ಕಮ್ ಫ್ರಮ್ ಅ ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದ್ರೆ ಅಪ್ಪನು ತುಂಬಾ ಹಿ ಕೇಮ್ ಫ್ರಮ್ ನಥಿಂಗ್. ಧಾರವಾಡದಿಂದ ಅವ್ರು 18 ವರ್ಷದವ್ರು ಇದ್ದಾಗ ಬಂದ್ರು. ಹಿ ಬಿಲ್ಟ್ ಇಟ್ ಫ್ರಮ್ ಸ್ಕ್ರಾಚ್. ಸೊ ನಾವು ಏನು 10-20-30 ಕೋಟಿ ರೂಪಾಯಿ ಹಾಕ್ಬಿಟ್ಟು ಸಿನಿಮಾ ಮಾಡ್ಬಿಡ್ತೀವಿ ನಾವು, ಆ ಇದೂ ಇರಲಿಲ್ಲ. ಐ ಹ್ಯಾಡ್ ಟು ಗೋ ಟು ಅದರ್ ಪೀಪಲ್. So I'm very proud of his journey, and he's been supporting me ಸಿಕ್ಕಾಪಟ್ಟೆ. So ಒಬ್ಬರಿಗೊಬ್ಬರು ಸಪೋರ್ಟ್, ಮೆಂಟಲ್ ಅಂಡ್ ಇಮೋಷನಲ್ ಸಪೋರ್ಟ್ ಅಲ್ಲಿ ನಾನು ಐ ಆಮ್ ಇಂಡೆಟೆಡ್ ಟು ಹಿಮ್. ಯಾವಾಗಿಂದ ಇದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದು? ಯಾವುದು? ಕರಿಯರ್. ನಾನು ಐ ಥಿಂಕ್ ಡಿಗ್ರಿಯಲ್ಲಿದ್ದೆ, PS ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಫೋನ್ ಬಂತು. ಶ್ರುತಿ ನಾಯ್ಡು ಮ್ಯಾಮ್ ಇದಾರಲ್ಲ, ಅವ್ರ ಪ್ರೊಡಕ್ಷನ್ ಇಂದ ಫೋನ್ ಬಂತು, ಈ ತರ ಸೀರಿಯಲ್ ಶುರು ಮಾಡ್ತಿದೀವಿ, ಆಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು. ಓ ಹೌದಲ್ವಾ, ಇದು ವರ್ಕೌಟ್ ಆಗ್ಬೋದು ಜೀವನದಲ್ಲಿ. ಬಿಕಾಸ್ ಐ ವಾಸ್ ನಾಟ್ ದಟ್ ಗ್ರೇಟ್ ಇನ್ ಎಜುಕೇಶನ್ ಆನೆಸ್ಟ್ಲಿ. ಕಾಲೇಜ್ ಹೋಗಿ ಮನ್ಸ್ ಬರ್ತಿರ್ಲಿಲ್ಲ, ಕ್ಲಾಸ್ ಹೋಗಿ ಮನ್ಸ್ ಬರ್ತಿರ್ಲಿಲ್ಲ. ಸರಿ ಟ್ರೈ ಮಾಡೋಣ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡಿದೆ. ಅವ್ರಿಗೆ ಇಷ್ಟ ಆಯ್ತು ನನ್ನ ಆಕ್ಟಿಂಗ್ ವಾಟ್ ಎವರ್. ಸೆಲೆಕ್ಟ್ ಮಾಡ್ಬಿಟ್ರು ನನ್ನ ಸೀರಿಯಲ್ಗೆ ಅವರು. ಐ ಮೀನ್ ಡ್ಯೂರಿಂಗ್ ಮೈ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಮೋಸ್ಟ್ಲಿ. ಇಷ್ಟ ಆಯ್ತು. ಅಲ್ಲಿಂದ ರ್ಯಾಂಡಮ್ ಆಗಿ ಶುರು ಆಯ್ತು.
ಇದ್ರ ಮುಂಚೆ ನಾನು ಸಣ್ಣವನಿದ್ದಾಗ ತುಂಬಾ ಸೀರಿಯಲ್ಗಳು ಮಾಡಿದ್ದೆ, ನಾನು ಡಾಕ್ಯುಮೆಂಟರೀಸ್ ಮಾಡಿದ್ದೆ. ಬಟ್ ದಟ್ ವಾಸ್ ದ ಎಂಡ್ ಆಫ್ ಇಟ್. ದಟ್ ವಾಸ್ ದ ಟೈಮ್ ವೇರ್ ಐ ವಾಸ್ ನಾಟ್ ಕಾನ್ಶಿಯಸ್ ಅಬೌಟ್ ಮೈ ಸೆಲ್ಫ್. ನಾನು ಹೆಂಗ್ ಕಾಣ್ತೀನಿ, ನನ್ನ ಲೆಫ್ಟ್ ಪ್ರೊಫೈಲ್ ರೈಟ್ ಪ್ರೊಫೈಲ್ ಇವೆಲ್ಲ ನಂಗೆ ತಲೆ ಗೊತ್ತಿರಲಿಲ್ಲ. ಬಟ್ ಸ್ಕೂಲು ಕಾಲೇಜು ಡಿಗ್ರಿ ಎಲ್ಲ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಹೌ ಕಾನ್ಶಿಯಸ್ ಯು ಆರ್. ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಥವಾ ನಾನು ಹ್ಯಾವ್ ಟು ಪ್ರೆಸೆಂಟ್ ಮೈ ಸೆಲ್ಫ್ ವೆಲ್ ಅಂತಲ್ಲ. ಈ ಪ್ರೆಸೆಂಟ್ ಮೈ ಸೆಲ್ಫ್ ವೆಲ್ ಅನ್ನೋ ಸ್ಟೇಜ್ ಅಲ್ಲಿ ಬಂದಿದ್ದು ಆ ಫಸ್ಟ್ ಸೀರಿಯಲ್. ಐ ಥಿಂಕ್ ಐ ವಾಸ್ ಎ ರಿಯಲಿ ಬ್ಯಾಡ್ ಆಕ್ಟರ್. ನಿಜ, ನಾನು ಜೋಕ್ ಮಾಡ್ತಾ ಇಲ್ಲ. ಫಸ್ಟ್ 3 ಸೀರಿಯಲ್ ತುಂಬಾ ಗಬ್ಬಾಗಿ ಆಕ್ಟಿಂಗ್ ಮಾಡಿದ್ದೀನಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ನನ್ನ ಮಾತಲ್ಲಿ ಸ್ಪಷ್ಟತೆನೂ ಇರಲಿಲ್ಲ. ಲೈಕ್ ಐ ಸ್ಪೀಕ್ ವೆರಿ ಫಾಸ್ಟ್. ನಂದೇನಾಗಿದೆ, ಧಾರವಾಡ ಭಾಷೆ ಮಿಕ್ಸು, ಬೆಂಗಳೂರು ಭಾಷೆ ಮಿಕ್ಸು, ಧಾರವಾಡದಲ್ಲಿ ಮತ್ತೆ ಇನ್ನೊಂದು ಹೋಗ್ಲಿಕ್ಕತ್ತದ ಬರ್ಲಿಕ್ಕತ್ತದ, ಜೊತೆಗೆ ಹೊಕ್ಕೈತಿ ಬರ್ತೈತಿ, ಇವೆಲ್ಲ ಮಿಕ್ಸ್ ಆಗಿ ಏನೇನೋ ಚಿತ್ರಾನ್ನ ಮೊಸರನ್ನ ಆಗ್ಬಿಟ್ಟಿದೆ ನಂದು. ಸೊ ಆ ಟೈಮಲ್ಲಿ ಐ ಹ್ಯಾಡ್ ನೋ ಕಂಟ್ರೋಲ್ ಓವರ್ ಮೈ ಸ್ಪೀಚ್. ಈಗ ಒಬ್ಬ ಆರ್ಜೆ ಆಗೋದಕ್ಕೆ ಮಿನಿಮಮ್ ಏನ್ ಬೇಕೋ ಅಥವಾ ಒಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಮಿನಿಮಮ್ ಏನ್ ಬೇಕೋ ಅದೇ ನನ್ನ ಹತ್ರ ಇರಲಿಲ್ಲ. ಸೊ ಅದು 3 ಸೀರಿಯಲ್ ಹಾಗೆ ಕಳೆದು ಹೋಯ್ತು ಒಟ್ಟಿನಲ್ಲಿ. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ಲರ್ನಿಂಗ್. ಬೆಳಗ್ಗೆ ಎದ್ದು ಜೋರಾಗಿ ನ್ಯೂಸ್ ಪೇಪರ್ ಓದೋದು, ಕನ್ನಡ ನ್ಯೂಸ್ ಪೇಪರ್ನ ಸ್ಪಷ್ಟತೆ ತಗೊಂಡ್ಬರೋದು, ಅಲ್ಲಿಂದ ಜರ್ನಿ ಶುರು ಆಗಿದ್ದು. ಡೈರೆಕ್ಷನ್ ವಾಸ್ ಅನದರ್ ಡಿಫ್ರೆಂಟ್ ಜರ್ನಿ ಆಲ್ ಟುಗೆದರ್. ಹೌ ಡಿಡ್ ದ ಡೈರೆಕ್ಷನ್ ಜರ್ನಿ ಸ್ಟಾರ್ಟ್? ಬ್ರೆಡ್ ಅಂಡ್ ಬಟರ್. ಅಂದ್ರೆ ಅಪ್ಪ ಸುಮಾರು ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರೀಸ್ ಮಾಡ್ತಿದ್ರು. ಸೊ ಐ ವಾಸ್ ಹಿಸ್ ಅಸಿಸ್ಟೆಂಟ್ ಡೈರೆಕ್ಟರ್. ಅವ್ರ ಅಂಡರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಶುರು ಮಾಡಿದೆ ಕೆಲಸನ. ಅಲ್ಲಿಂದ ಅವ್ರ ಜೊತೆ ಸುಮಾರು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಐ ವಾಸ್ ಇಂಡಿಪೆಂಡೆಂಟ್ಲಿ ಹ್ಯಾಂಡ್ಲಿಂಗ್ ಹಿಸ್ ಪ್ರಾಜೆಕ್ಟ್ಸ್. ಅವಾಗ ಅಲ್ಲಿಂದ ಶುರು ಆಯ್ತು. ದೆನ್ ಇವೆಂಚುಲಿ ಇಟ್ ಬಿಕೇಮ್ ಲಿಟಲ್ ಟು ಮೊನಾಟನಸ್. ಅಂದ್ರೆ ಬರೀ ಡಾಕ್ಯುಮೆಂಟರಿ ಕಾರ್ಪೊರೇಟ್ ಫಿಲ್ಮ್ಸ್ ನ ಶೂಟ್ ಮಾಡೋದು, ಕಥೆ ಹೇಳಬೇಕು ಅನ್ನೋ ಒಂದು ಆಸೆ ಹುಟ್ಟಿತು. ಪ್ಲಸ್ ಇನ್ನೊಂದೇನಂದ್ರೆ, ಒಬ್ಬ ನಟನಾಗಿ, ಒಬ್ಬ ಆಕ್ಟರ್ ಆಗಿ ನೀವು ಬೇರೆಯವ್ರ ಕನಸನ್ನ ನನಸು ಮಾಡ್ತೀರಾ, ಬೇರೆ ಒಬ್ಬ ನಿರ್ದೇಶಕಂದು ಅಥವಾ ಬೇರೆ ಒಬ್ಬ ರೈಟರ್ದು ಕನಸು. ಬಟ್ ಒಬ್ಬ ನಿರ್ದೇಶಕನಾಗಿ ನನ್ನ ಕನಸನ್ನೇ ನಾನು ನನಸು ಮಾಡಬಹುದು. ಅದೊಂದು ಸ್ಟೋರಿ ಟೆಲ್ಲಿಂಗ್ ಪವರ್ ಗೊತ್ತಾಯ್ತು ಡೈರೆಕ್ಟರ್ದು. ದಟ್ ಇಸ್ ವೆನ್ ಐ ಥಾಟ್, ಅಲ್ಲಿಂದ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದೆ ನಾನು, ಮಹಾನ್ ಹುತಾತ್ಮ ಅಂತ. ಇಟ್ ವಾನ್ ಅ ನ್ಯಾಷನಲ್. ಸೊ ಒಂದು ಶಾರ್ಟ್ ಫಿಲ್ಮ್ ಶುರು ಮಾಡೋಣ ಅಂತ ಹೇಳಿ ಅದು ಮಾಡಿದ್ದು, ಅದು ಬೇರೆನೇ ರೂಟ್ ತಗೊಂಡು. ಸೊ ಐ ಹ್ಯಾವ್ ನಾಟ್ ಲುಕ್ ಬ್ಯಾಕ್ ಸಿನ್ಸ್ ದೆನ್. ಐ ಆಮ್ ರೈಟಿಂಗ್, ಐ ವಾಂಟ್ ಟು ಡೈರೆಕ್ಟ್. ಹೌ ವಾಸ್ ಇಟ್ ಟು ರಿಸೀವ್ ಅ ನ್ಯಾಷನಲ್ ಅವಾರ್ಡ್? ಇಟ್ಸ್ ನಾಟ್ ಈಸಿ. ಎಷ್ಟೊಂದು ಜನ, ಐ ಡೋಂಟ್ ವಾಂಟ್ ಟು ಟೇಕ್ ಅ ನೇಮ್, ಬಟ್ ಬಾಲಿವುಡಲ್ಲಿ ಒಂದು ಆ್ಯಕ್ಟರು ನಾನು ನ್ಯಾಷನಲ್ ಅವಾರ್ಡ್ ಸಿಗೋವರೆಗೂ ನಾನು ಮದುವೆ ಆಗಲ್ಲ ಅಂತೆಲ್ಲ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ಲು. ಆ್ಯನ್ ಆ್ಯಕ್ಟ್ರೆಸ್, ಎಸ್. ವಿಚ್ ಇಸ್ ನಾಟ್ ಈಸಿ, ವಿ ನೋ. ಈ ಸುಮ್ಮನೆ ಅವಾರ್ಡ್ ಸೆರೆಮನಿ ಎಲ್ಲ ಎಷ್ಟೊಂದು ಚೆನ್ನಾಗಿ ಸಿಗುತ್ತೆ, ಅದರಲ್ಲಿ ವಿ ನೋ ಇಟ್ ಇಸ್ ರಿಗ್ಡ್ ಆಲ್ಸೋ. ಲೆಟ್ಸ್ ಬಿ ವೆರಿ ಓಪನ್ ಅಬೌಟ್ ಇಟ್. ಬಟ್ ನ್ಯಾಷನಲ್ ಅವಾರ್ಡ್ ಇಸ್ ನಾಟ್ ಈಸಿ. ದ ಫಸ್ಟ್ ಶಾರ್ಟ್ ಮೂವಿ ನೀನು ಶೂಟ್ ಮಾಡಿದ್ದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ವಿಚ್ ಇಸ್ ಅ ಬಿಗ್ ಡೀಲ್. ಹೇಗನ್ಸ್ತು? ಇನ್ನು ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಕೆಲವೊಮ್ಮೆ. ಅಂದರೆ ಕನ್ನಡದಲ್ಲಿ ಅಥವಾ ಒಬ್ಬ ಕನ್ನಡಿಗನಿಗೆ ಶಾರ್ಟ್ ಫಿಲ್ಮ್ಗೆ ನ್ಯಾಷನಲ್ ಅವಾರ್ಡೇ ಬಂದಿಲ್ಲ ಇನ್ನು. ದಟ್ ವಾಸ್ ದ ಫಸ್ಟ್ ಒನ್. ಅಥವಾ ಇಫ್ ಐ ಆಮ್ ನಾಟ್ ರಾಂಗ್, ತುಂಬ 20-25 ವರ್ಷದ ಹಿಂದೆ ಕಾರ್ನಾಡ್ ಸರಿಗೆ, ಐ ಥಿಂಕ್ ಗಿರೀಶ್ ಕಾರ್ನಾಡ್ ಸರಿಗೆ ಒಂದು ಬಂದಿತ್ತು. ಐ ಆಮ್ ನಾಟ್ ಶ್ಯೂರ್, ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್. ಬಟ್ ಶಾರ್ಟ್ ಫಿಲ್ಮ್ಗೂ ಒಂದು ನ್ಯಾಷನಲ್ ಅವಾರ್ಡ್ ಬರ್ಬೋದು ಅನ್ನೋ ಕಾನ್ಸೆಪ್ಟೇ ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಹೇಗಿದೆ ಅಂತಂದ್ರೆ, ನೀವು ಎಷ್ಟೇ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಮಾಡಿ, ಕೊನೆಗೆ ಶಾರ್ಟ್ ಫಿಲ್ಮ್ ಅದು. ಬಟ್ ಆ ಶಾರ್ಟ್ ಫಿಲ್ಮ್ ನನಗೆ ತುಂಬಾ ಒಂದು ದೊಡ್ಡ ಇದಕ್ಕೆ ನಾನು ಆಕ್ಚುಲಿ ನಮ್ಮ ಫ್ರೆಂಡ್ ಅಕ್ಷಯ್, ಹೀಸ್ ದ ಆಕ್ಟರ್ ಇನ್ ದ ಶಾರ್ಟ್ ಫಿಲ್ಮ್, ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗತ್ತೆ. ಐ ಕೆನಾಟ್ ಎಕ್ಸ್ಪ್ಲೇನ್ ಸ್ನೇಹ ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಶಾರ್ಟ್ ಫಿಲ್ಮ್ ಮಾಡಿದ ಒಂದು ಕಾರಣ ಇರುತ್ತೆ, ನೀವು ನಿಮ್ಮ ಪ್ರೊಫೈಲ್ಗೆ ಅಂತಾನೋ ಅಥವಾ ಒಂದು ಸುಮ್ಮನೆ ಕತೆ ಹೇಳಬೇಕು ಅಂತ ಮಾಡಿರ್ತೀವಿ. ಯಾವುದೋ ಒಂದು ಕಾರಣಕ್ಕೆ ಅದು ಬಂದಿದ್ದು, ನಮ್ಮ ಸೀನಿಯರ್ಸ್ ಎಲ್ಲ ಇರ್ತಾರಲ್ಲ ಇಂಡಸ್ಟ್ರಿಯಲ್ಲಿ, ಫುಟೇಜ್ ಎಲ್ಲ ನೋಡಿ, ಸಿನಿಮಾನ ನೋಡಿ, ಶಾರ್ಟ್ ಫಿಲ್ಮ್ನ ನೋಡಿ, ದಯವಿಟ್ಟು ಇದನ್ನು ನೀನು ಒಂದು ಫೆಸ್ಟಿವಲ್ಸ್ಗೆ, ಅವಾರ್ಡ್ಸ್ಗೆ ಕಳಿಸ್ಲೇಬೇಕು ಇದನ್ನು, ಇಟ್ ಡಿಸರ್ವ್ಸ್, ಯು ನೆವರ್ ನೋ ವಾಟ್ ಕ್ಯಾನ್ ಹ್ಯಾಪನ್ ಅಂತ ಅಂದರು. ಇಮಿಡಿಯೇಟ್ ಆಗಿ CBFCಯಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸಿ ವಿ ಸಬ್ಮಿಟೆಡ್ ಆ್ಯಂಡ್ ವಿ ಗಾಟ್ ಇಟ್. ಐ ಡೋಂಟ್ ನೋ, ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ನನಗೆ ಒಂದು ರಿಗ್ರೆಟ್ ಇದೆ. ನಮ್ಮ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಎಲ್ಲರೂ ಬೈದಿದ್ದು ಒಂದೇ ಕಾರಣಕ್ಕೆ, ತುಂಬಾ ಗಬ್ಬಾಗಿ ಬಟ್ಟೆ ಹಾಕೊಂಡು ಹೋಗಿದ್ದೆ ನಾನು ಅಂತ. ಅಂದ್ರೆ ಏನಂದ್ರೆ ಅದೊಂದು ಘನತೆ ಇರುತ್ತೆ ಅಲ್ಲಿ, ಅದು ನ್ಯಾಷನಲ್ ಅವಾರ್ಡ್ ಪ್ರೆಸಿಡೆಂಟ್ ಜೊತೆ ತಗೋತಿರ್ಬೇಕಾದ್ರೆ ಯು ನೀಡ್ ಟು ಬಿ ಪ್ರೆಸೆಂಟಬಲ್ ಅಂತ. ನಾನು ಡೈರೆಕ್ಟರ್ ಆದ್ಮೇಲೆ ಏನಾಗಿದೆ, ಅದು ಆಕ್ಟರ್ ಒಳಗಿನ ಆಕ್ಟರ್ ಸೈಡ್ಗೆ ಹೋಗ್ಬಿಟ್ಟಿದೆ. ಸೊ ನೋ, ಬಟ್ ಇಟ್ಸ್ ಅ ಸರಿಯಲ್ ಎಕ್ಸ್ಪೀರಿಯನ್ಸ್. ತುಂಬಾ ದೊಡ್ಡವರು ಆ ವೇದಿಕೆ ಮೇಲೆ ಇದ್ದಾಗ ನಾವಲ್ಲಿ ಹೋಗಿ ಆ ಅವಾರ್ಡ್ ತಗೊಳ್ಳೋದಿದೆಯಲ್ಲ, ಇಟ್ಸ್ ಈಗಲೂ ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಆ 15-20 ಸೆಕೆಂಡ್ ಏನಿದೆಯಲ್ಲ, ಅದು ಬ್ಲ್ಯಾಂಕ್ ಔಟ್ ಆಗ್ತೀವಿ ನಾವು. ಆ ಸ್ಟೇಜ್ ಹತ್ಬಿಟ್ಟು ಪ್ರೆಸಿಡೆಂಟ್ನ ಮೀಟ್ ಮಾಡಬೇಕು, ಅವ್ರನ್ನ ತಗೊಂಡು ಫೋಟೋ ತಗೊಂಡು ವಿ ಹ್ಯಾವ್ ಟು ಮೂವ್ ಔಟ್. ದೋಸ್ 15-20 seconds ಯು ಬ್ಲ್ಯಾಂಕ್ ಔಟ್, ಯು ಹ್ಯಾವ್ ನಥಿಂಗ್ ರನ್ನಿಂಗ್ ಇನ್ ಯೋರ್ ಹೆಡ್. ಬಿಕಾಸ್ ಎದುರುಗಡೆ ಇಡೀ ಭಾರತೀಯ ಚಿತ್ರರಂಗದ ದಿಗ್ಗಜರು ಕೂತಿರ್ತಾರೆ ನಿಮ್ಮ ಎದುರುಗಡೆ. ಸೊ ಏನು, ಇಟ್ ಡಸಂಟ್, ನಥಿಂಗ್ ವರ್ಕ್ಸ್. ಅಂದ್ರೆ ನಿಮ್ಗೆ ಕಾಲ್ ಬಂತಾ ಈ ತರ ಯು ವಾನ್ ಅನ್ ಅವಾರ್ಡ್? ಇಲ್ಲ, ಟಿವಿಯಲ್ಲಿ ನೋಡಿದ್ದು. ಅಲ್ಲಿ ಅನೌನ್ಸ್ ಮಾಡಿದಾಗ್ಲೇ ಗೊತ್ತಾಗಿದ್ದು? ಹೌದು, ಟಿವಿಯಲ್ಲಿ ನಾವು ನೋಡ್ತೀವಿ ಎಲ್ಲರೂ. ನಾವು ಇದು ಹಾಕೊಂಡು DD ದಲ್ಲೋ ಎಲ್ಲೋ ಒಂದು ಕಡೆ ಯೂಟ್ಯೂಬ್ ಎಲ್ಲ ಲೈವ್ ಬರ್ತಾ ಇರುತ್ತೆ ಕಾರ್ಯಕ್ರಮದಲ್ಲಿ.
ನಿಮ್ಮ ಸೆಗ್ಮೆಂಟ್ ನನ್ನ ಅದೃಷ್ಟಕ್ಕೆ ಏನಾಗಿದೆ ನಾನ್ ಫೀಚರ್ ಫಿಲ್ಮ್ ಅಂತ ಶಾರ್ಟ್ ಫಿಲ್ಮ್ ಕಮ್ಸ್ ಇನ್ ನಾನ್ ಫೀಚರ್ ಫಿಲ್ಮ್. ಓಕೆ. ಅದು ಸ್ಟಾರ್ಟಿಂಗ್ ಅಲ್ಲೇ ಅನೌನ್ಸ್ ಮಾಡ್ತಾರೆ ಅಂಡ್ ಸಖತ್ ಬಿಲ್ಡಪ್ ಕೊಟ್ಬೇರೆ ನನ್ನ ಅವಾರ್ಡ್ ಸೆಕ್ಷನ್ ಅವರು ಅನೌನ್ಸ್ ಮಾಡಿದ್ರು. ಸ್ಪೆಷಲ್ ಮೆನ್ಷನ್ ಕ್ಯಾಟಗರಿಯಲ್ಲಿ ಬಂತು. ತುಂಬಾ ವಿಶೇಷವಾದ ಅವಾರ್ಡ್ ಇದು ಅಂತ ಹೇಳ್ಬಿಟ್ಟು ಫಸ್ಟ್ಗೆ ಸಾಗರ್ ಪುರಾಣಿಕ್ ಅಂತ ಅನ್ಬಿಟ್ರು ಅಂತ ಇದೆ. ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕಿರಿಸ್ತಾ ಇದೀವಿ ನಾವೆಲ್ಲರೂ. ನಮ್ಮ 10ನೇ ಕ್ಲಾಸಲ್ಲಿ ರಿಸಲ್ಟ್ ಬಂದಾಗ ಪಾಸ್ ಆಗ್ಬಿಟ್ಟಿದ್ದು ಚೆನ್ನಾಗಿ ಬಂದ್ಬಿಡ್ತು ಅನ್ನೋದು ಒಂದು ರಿಲೀಫ್ ಬರುತ್ತಲ್ಲ, ಒಂದು ಎಕ್ಸೈಟ್ಮೆಂಟ್. ನೀನ್ ಚೆನ್ನಾಗಿ ಓದ್ತಿದ್ದೆ ಬಿಡು ಸ್ಕೂಲಲ್ಲಿ, ಬಟ್ ನನಗೆ ಹೆಂಗಿತ್ತು ಅಂತಂದ್ರೆ ಹಿಂಗಿತ್ತಲ್ಲ 10ನೇ ಕ್ಲಾಸ್ ಚೆನ್ನಾಗಿ ಮಾಡ್ಬಿಟ್ನಪ್ಪ ಅಂತ ಒಂದು ಫೀಲಿಂಗು. ಸೊ ದಟ್ ವಾಸ್ ದ ಫೀಲಿಂಗ್. ಸೆಕೆಂಡ್ ನ್ಯಾಷನಲ್ ಅವಾರ್ಡ್ಗೆ ಇಟ್ ವಾಸ್ ಮಚ್ ಕಾಮರ್. ಐ ಕುಡ್ ಇನ್ನೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಯ್ತು ನನಗೆ ಓವರ್ ಆಲ್ ಆಂಬಿಯನ್ಸ್. ಸೊ ಸೆಕೆಂಡ್ ನ್ಯಾಷನಲ್ ಅವಾರ್ಡ್ ಬಂದಾಗ ಡಿಡ್ ಯು ಎಕ್ಸ್ಪೆಕ್ಟ್ ಬರ್ಬೋದು ಅಂತ? ಇಲ್ಲ, ಎಕ್ಸ್ಪೆಕ್ಟ್ ಅಂತ ಮಾಡಿರ್ಲಿಲ್ಲ, ಆಸೆ ಇತ್ತು. ಆಸೆನೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಐ ಹ್ಯಾಡ್ ನೋನ್ ದಟ್ ನಾ ಡೊಳ್ಳು ಅಂತ ಏನು ಸಿನಿಮಾ ಮಾಡಿದ್ದೀನಲ್ಲ, ಇದ್ರ ಹಿಂದೆ ತುಂಬಾ ಸುಮಾರು ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ತುಂಬಾ ಒಳ್ಳೆ ಹೆಸರು ತಗೊಂಡು ಅವಾರ್ಡ್ಗಳು ಗೆತ್ತು. ಈ ನಮ್ಮ ಸಿನಿಮಾ ಡೊಳ್ಳು ಪ್ರೀಮಿಯರ್ ಆಗಿದ್ದೆ, ಫಸ್ಟ್ ಓಪನ್ ಆಗಿದ್ದೆ ಬಾಸ್ಟನ್ ಅಲ್ಲಿ, ಅಮೆರಿಕಾದಲ್ಲಿ. ಇಟ್ ಒನ್ ಬೆಸ್ಟ್ ಫಿಲ್ಮ್ ಅಂಡ್ ಬೆಸ್ಟ್ ಟೆಕ್ನಿಕಲ್ ಎಕ್ಸಲೆನ್ಸ್ ಅಂತ. ಸೊ ಅಲ್ಲಿಂದ ಒಂದು ಹೋಪ್ ಬೆಳೀತಾ ಹೋಯ್ತು. ನೇಪಾಳಕ್ಕೆ ಹೋಯ್ತು, ಬಾಂಗ್ಲಾದೇಶ್ಗೆ ಹೋಯ್ತು, ಇಲ್ಲಿ ಎಲ್ಲೆಲ್ಲೋ ತಿರ್ಗಾಡ್ಕೊಂಡ್ ಬಂತು. ಸೊ ಐ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಆಸೆ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಐ ಹ್ಯಾಡ್ ನೋನ್ ವಿ ಹ್ಯಾವ್ ಅ ಗುಡ್ ಫಿಲ್ಮ್ ಇನ್ ಅವರ್ ಹ್ಯಾಂಡ್ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ಒಂದು ಮೂವಿಗೆ ಎಷ್ಟೊಂದು ಅವಾರ್ಡ್ಸ್ ಬಂತು. ಹೌದು. ಎಷ್ಟು ಅವಾರ್ಡ್ಸ್ ಬಂತು? ಲೆಕ್ಕ ತಪ್ಪಿದೆ. Oh my God. I'm not trying to show off, but ಯಾಕಂದ್ರೆ ಮೊನ್ನೆನೂ ಇನ್ನ ಅಫಿಷಿಯಲಿ ಅನೌನ್ಸ್ ಮಾಡೋದೆಲ್ಲ ಗೊತ್ತಿಲ್ಲ. ಇನ್ನ 2 ದೇಶಕ್ಕೆ, ಅಂದ್ರೆ ಸಿನಿಮಾ ರಿಲೀಸ್ ಆಗಿ 1.5 ವರ್ಷ ಆಗಿದೆ, ಅದರದ್ದು ಪೀರಿಯಡ್ ಮುಗಿದು ಕೂಡ ಇಟ್ ಇಸ್ ಸ್ಟಿಲ್ ರನ್ನಿಂಗ್ ಇನ್ ಫೆಸ್ಟಿವಲ್ಸ್. ಐ ಥಿಂಕ್ ಇಫ್ ಐ ನಾಟ್ ರಾಂಗ್ ಕೊರಿಯಾದಲ್ಲಿ, ಸೌತ್ ಕೊರಿಯಾದಲ್ಲಿ ಆಯ್ತು, ಮತ್ತೆ ಇನ್ನೊಂದು ಯಾವುದೋ ದೇಶದಲ್ಲಿ ಆಗಿದೆ ಫಿಲ್ಮ್ ಸ್ಕ್ರೀನಿಂಗ್ ಆಗೋದಿದೆ ಈಗ. ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಮೂವಿ ಅಂತಾನೆ ಗೊತ್ತಿಲ್ಲ ನಿನ್ಗೆ. ಖುಷಿ ಆಗತ್ತಾದ್ರೆ. And the government of India, they promote the film at times. ಅಂದ್ರೆ ನಾವು ಕಳಿಸಿರ್ತೀವಲ್ವಾ, ಸೊ ಅವ್ರದ್ದು ಬೇರೆ ದೇಶಗಳ ಜೊತೆ ಟೈ ಅಪ್ ಇದ್ದಾಗ they themselves they submit. So the government of India, when ಭಾರತ ದೇಶದ ಸರ್ಕಾರನೇ ನಿಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಿದೆ ಬೇರೆ ಬೇರೆ ದೇಶಗಳಲ್ಲಿ ಅಂತಂದ್ರೆ ಇದಕ್ಕಿಂತ ಒಂದು ಆ ಟೀಮ್ ವರ್ಕ್ಗೆ ಸಿಕ್ಕಂತಹ ಫಲ ಇದಷ್ಟೇ. A dream come true ತರ. Every movie I'm sure is a dream. That it's amazing. Yes. Congratulations. Thank and many more to go. Thank you. So ಈಗ ಆಕ್ಟರ್, ಡೈರೆಕ್ಟರ್, ರೈಟರ್, ಇವಾಗ ಒಂದು ಡ್ಯಾನ್ಸರ್ ಬಂದಿದೆ, ಬಟ್ ಅದನ್ನ ಸೈಡ್ ಗಿಡೋಣ ಸದ್ಯಕ್ಕೆ. ಈ ಮೂರರಲ್ಲಿ ಒಂದು ಚೂಸ್ ಮಾಡ್ಬೇಕಂದ್ರೆ ವಾಟ್ ವಿಲ್ ಯು ಚೂಸ್? ವಾಹ್, ಅಂದ್ರೆ ಈ ಕನಸು ಕಾಣಕ್ ಶುರು ಮಾಡಿದ್ದು ನಾನೊಬ್ಬ ನಟನಾಗಿ. ನಿರ್ದೇಶನ ಬಂತು, ನಿರ್ದೇಶನ ಕೈ ಹಿಡಿದಿದೆ. ನಿರ್ದೇಶನ ಮಾಡ್ತಾ ನಟನೆ ಮಾಡ್ಬೇಕು ಅನ್ನೋ ಆಸೆ, ಎರಡನ್ನೂ ಒಟ್ಟಿಗೆ ಮಾಡ್ಬೇಡ. ನಿರ್ದೇಶನ ನಾನು ಮಾಡ್ಬೇಕಂದ್ರೆ ನನ್ನ ಕತೆ ನಾನೇ ಬರೀತೀನಿ. ಸೊ ಅದೊಂಥರ. ಸೊ ಯಾವಾಗ್ಲೂ ನಿನ್ ಕತೆ ಮಾತ್ರ ನೀನು ಡೈರೆಕ್ಟ್ ಮಾಡೋದಂತ ಏನಾದ್ರು ಅನ್ಕೊಂಡಿದ್ಯಾ ಅಥವಾ? ಇಲ್ಲ, ಅಂದ್ರೆ ಆಸ್ ಆಫ್ ನಾವು ಹಾಗೆ ಮಾಡ್ಕೊಂಡು ಬಂದಿದ್ದೀನಿ. ಈ ತರಾನೇ ಮಾಡ್ಬೇಕು ಅಂತಲ್ಲ. ಇಟ್ಸ್ ಜಸ್ಟ್ ದಟ್ ನಿಮ್ಮ ಕತೆಗೆ ನಿಮ್ಗೆ ಜಾಸ್ತಿ ಒಲವಿರುತ್ತೆ, ನಿಮ್ಗೆ ಜಾಸ್ತಿ ಒಂದು ಒಳಗೆ ಇನ್ವಾಲ್ವ್ ಆಗಿರ್ತೀರಾ. ಆಳದಲ್ಲಿ ಯಾವ ಪಾತ್ರ ಹೆಂಗಿರುತ್ತೆ, ಈ ಕತೆ ಹೆಂಗ್ ಟ್ರಾವೆಲ್ ಆಗುತ್ತೋ ನಿಮ್ಗೆ ಗೊತ್ತಿರುತ್ತೆ. ಬೇರೆಯವ್ರ ಕತೆ ತಗೋಬಾರ್ದು ಅಂತಲ್ಲ, ಇಲ್ಲಿವರೆಗೂ ಆಗಿರೋದು ಹೀಗೆ. ಇನ್ ಮುಂದೆ ದೊಡ್ಡ ದೊಡ್ಡ ಸ್ಕೇಲ್ ಅಪ್ ಆಗ್ತಾ ಆಗ್ತಾ ನಿರ್ಮಾಪಕರಿಗೂ ಇಲ್ಲ ಬೇರೆ ಆ ಒಂದು ಕಥೆ ಇದೆ ಮಾಡು ಅಂತ ಅಂದಾಗ, ಒಂದು ಅನಿವಾರ್ಯತೆ ಬಂದಾಗ ಪ್ರಾಬಬ್ಲಿ. ಅಂಡ್ ಬೇರೆಯವ್ರ ಕಥೆಗಳನ್ನ ತಗೋಬಾರ್ದು ಅಂತ ಏನ್ ತಪ್ಪು ಅಲ್ಲ, ತಪ್ಪೇನಿಲ್ಲ. ನಿಮ್ ಫೇವ್ರೆಟ್ ಜಾನ್ರಾ ಯಾವುದು? ಟು ಡೈರೆಕ್ಟ್ ಒಂದು, ಟು ವಾಚ್ ಇನ್ನೊಂದು. ಟು ವಾಚ್ ಆಕ್ಷನ್ ಡ್ರಾಮಾ, ಗ್ಯಾಂಗ್ಸ್ಟರ್, ಥ್ರಿಲ್ಲರ್ಸ್. ಡೈರೆಕ್ಟ್ ಮಾಡೋದಕ್ಕೆ ಏನಂತಂದ್ರೆ ಯು ಕ್ಯಾನ್, ಐ ಮೀನ್ ನಾನು ಐವ್ ಡನ್ ಬೇಸಿಕ್ಲಿ 2 or 3 ಪ್ರಾಜೆಕ್ಟ್ಸ್ ಅಷ್ಟೇ. ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ. ಈಗ ನಾನು ನನ್ನ ಶಾರ್ಟ್ ಫಿಲ್ಮ್ ವಾಸ್ ಪ್ರೀ ಇಂಡಿಪೆಂಡೆನ್ಸ್, ಇಂಡಿಯನ್ ಆರ್ಮಿ, ಫ್ರೀಡಮ್ ಫೈಟರ್ಸ್, ಇವೆಲ್ಲ ಡ್ರಾಮಾ ಇತ್ತದು. ಡೊಳ್ಳು ವಾಸ್ ಮೋರ್ ಕಾಂಟೆಂಪ್ರರಿ, ಸ್ವಲ್ಪ ಈ ಅರ್ಬನ್ ಆಡಿಯನ್ಸ್ ಜೊತೆಗೆ OTT. ಐ ಆಮ್ ಸೇಯಿಂಗ್ ಈ ಕ್ಲೈಮೇಟ್ ಚೇಂಜ್ ಎಲ್ಲ ಆಯ್ತಲ್ಲ, ಅರ್ಬನೈಸೇಷನ್ ಎಲ್ಲ ಆಯ್ತಲ್ಲ, ಈ ಒಂದು ಸೋಷಿಯಲ್ ಇಶ್ಯೂಸ್ ನ ತಗೊಂಡು ಒಂದು ಕಥೆಗೆ ಹಾಕೊಂಡೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಜಾನರ್ ಆಲ್ ಟುಗೆದರ್. ಇಟ್ಸ್ ಅ ಡ್ರಾಮಾ. ನೆಕ್ಸ್ಟ್ ನಾನು ಮಾಡಕ್ ಹೊರಟಿರೋದು ಸಮಥಿಂಗ್ ಮೋರ್ ಆನ್ ದ ಕಮರ್ಷಿಯಲ್ ಲೈನ್ಸ್ ಪ್ಲಾನ್ ನಡೀತಿದೆ ಈಗ. ಓಕೆ. ಸೊ ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್ ವಿತ್ ಆಕ್ಷನ್, ಡ್ರಾಮಾ, ಥ್ರಿಲ್ಲರ್ಸ್. ಸೊ ಡೈರೆಕ್ಷನ್ ಅಲ್ಲಿ ನಂಗೆ ಇಂಥದ್ದೇನ ಅಂತ ಹೇಳಕ್ ಬರಲ್ಲ ನಾನು, ಬಟ್ ನೋಡೋದಕ್ಕಂತೂ ಐ ಲವ್ ವಾಚಿಂಗ್ ಗ್ಯಾಂಗ್ಸ್ಟರ್ ಡ್ರಾಮಾ. ಸೊ ಇವಾಗ ನೀನು ಒಂದು ಕಥೆ ಬರೆಯುವಾಗ ಒಂದು ಕ್ಯಾರೆಕ್ಟರ್ಗೆ ಯಾವ್ದಾದ್ರು ಆರ್ಟಿಸ್ಟ್ ನ ತಲೆಯಲ್ಲಿ ಇಟ್ಕೊಂಡು ಬರೀತ್ಯಾ ಅಥವಾ ಹೇಗೆ? ಹೌ ಡಸ್ ದಟ್ ವರ್ಕ್? ವಾಟ್ ಇಸ್ ಯುವರ್ ಪ್ರಾಸೆಸ್? ಆಲ್ ದೀಸ್ ಡೇಸ್ ನನ್ನ ಪಾತ್ರನೇ ಫಸ್ಟ್. ನನಗೆ ಕಥೆ ಬರೀತಾ ಕಥೆಗೆ ಯಾವ ಪಾತ್ರ, ಆ ಕಥೆಯ ಜಗತ್ತಲ್ಲಿ ಯಾವ ಥರ ಒಬ್ಬ ಪಾತ್ರ ಇರುತ್ತೋ
ಅದಷ್ಟೇ ಡೆವಲಪ್ ಮಾಡ್ತಾ ಇದ್ದೆ. ಬಟ್ ಅಫ್ಕೋರ್ಸ್ ಈಗ ಕಮರ್ಷಿಯಲ್ ಸಿನಿಮಾ ಅಥವಾ ಒಂದು ಸ್ಕೇಲ್ ಅಪ್ ಮಾಡ್ಕೊಳ್ತಿರ್ಬೇಕಾದ್ರೆ ಒಂದು ತುಂಬಾ ದುಡ್ಡು ಇನ್ವಾಲ್ವ್ ಆದಾಗ ಯು ಹ್ಯಾವ್ ಟು ಹ್ಯಾವ್ ಅ ಸರ್ಟನ್ ಆಕ್ಟರ್ ಇನ್ ಮೈಂಡ್ ಒಂದು ಕಥೆ ಮಾಡ್ಕೊಳ್ತಿರ್ಬೇಕಾದ್ರೆ. ಯಾಕಂದ್ರೆ ತುಂಬಾ ದುಡ್ಡುಗಳು ಇನ್ವಾಲ್ವ್ ಆಗಿರುತ್ತೆ. ಆ ದುಡ್ಡಿಗೆ ರಿಕವರ್ ಮಾಡ್ಕೋಬೇಕು ಅಂತಂದ್ರೆ ಯು ನೀಡ್ ಬಿಗ್ ನೇಮ್ಸ್ ಇನ್ ಯೋರ್ ಹೆಡ್ ಆಲ್ಸೋ. ಬಟ್ ಆಸ್ ಆಫ್ ನೌ ಸದ್ಯಕ್ಕಂತೂ ನಾನು ನನ್ನ ಕಥೆಗಳು ನನ್ನ ಪಾತ್ರಗಳನ್ನೇ ಫಸ್ಟ್ ಸೃಷ್ಟಿಸ್ತಿದ್ದೀನಿ. ಅದ್ರ ಮೇಲೆ ಯಾರು ಆಕ್ಟರ್ ಸೂಟ್ ಆಗ್ತಾರೋ ನೋಡ್ಬೇಕಾದ್ರೆ. ಆಡಿಷನ್ ಪ್ರಾಸೆಸ್ ಹೇಗೆ ನಡೆಯುತ್ತೆ? ಯು ಕ್ಯಾನ್ ಟೆಲ್ ನೀನ್ ಈ ಡೊಳ್ಳುದಾಗಿರ್ಬೋದು ಅಥವಾ ಮಹಾನ್ ಹುತಾತ್ಮದಾಗಿರ್ಬೋದು, ಅದ್ರದ್ದು ಹೇಗೆ ಪ್ರಾಸೆಸ್? ಹೌ ವಾಸ್ ದ ಆಡಿಷನ್ ಪ್ರಾಸೆಸ್? ನನ್ನ ಫಸ್ಟ್ ಸರ್ಕಲ್ ಅಲ್ಲಿ ಒಂದಿಷ್ಟು ಕೇಪಬಲ್ ಆಕ್ಟರ್ಸ್ ಇರ್ತಾರಲ್ಲ, ನಾನು ಆಲ್ರೆಡಿ ಒಂದಿಷ್ಟು ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನಾನು ಐ ಹ್ಯಾವ್ ಅ ಲಿಸ್ಟ್ ಆಲ್ರೆಡಿ. ನನ್ನ ಹೆಸರು ಬಂದಿಲ್ಲ, ನೀನೇನ್ ಆಕ್ಟರಾ ಅಂತ. ಆರ್ ಜೆ ಸ್ನೇಹ ಅವ್ರು ಆಕ್ಟ್ ಮಾಡ್ತಾರೆ ನಂಗೆ ಗೊತ್ತಿರಲಿಲ್ಲ. ಬಟ್ ಆಕ್ಟ್ ಮಾಡ್ತೀಯ ನೀನು? ಇಲ್ಲ. ಸೊ ಒಂದು ಕಥೆ ಬರಿತಾ ಆಟೋಮ್ಯಾಟಿಕ್ಲಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾಗ, ಫೇಸ್ಬುಕ್ ಅಲ್ಲಿ ಇದ್ದಾಗ ಯಾರೋ ಒಬ್ರು ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಆಲ್ರೆಡಿ. ಅಲ್ಲಿ ಇವ್ರು ಸೆಟ್ ಆಗಬಹುದಲ್ವಾ ಅಂತ ಒಂದು ಆಲ್ರೆಡಿ ಥಾಟ್ ಓಡ್ತಿರತ್ತೆ. ಸೊ ತುಂಬ ಆಲೋಚನೆ ಮಾಡಿ ಇವ್ರು ಫಿಕ್ಸ್ ರೆಡಿ, ಐ ಮೀನ್ ಇವ್ರು ದೇ ಮೈಟ್ ಫಿಟ್ ದ ಬಿಲ್ ಅಂತ ಅಂದ್ಕೊಂಡು ಒನ್ಸ್ ಕಥೆ ಸ್ಕ್ರಿಪ್ಟಿಂಗ್ ಎಲ್ಲ ಆದಮೇಲೆ ನನ್ನ ಇಲ್ಲಿವರೆಗೂ ಒಂದು ಟ್ರ್ಯಾಕ್ ರೆಕಾರ್ಡಲ್ಲಿ ಟಚ್ ವುಡ್ ಯಾರಿಗೆ ಫೋನ್ ಮಾಡಿ ನೀವು ಮಾಡ್ತೀರ ಅಂತ ಕೇಳಿದ್ರೆ ಅವ್ರು ಮಾಡಿದ್ದಾರೆ. ಅದೊಂದು ವರ್ಕೌಟ್ ಆಗಿದೆ ನನಗೆ, ಇನ್ಕ್ಲೂಡಿಂಗ್ ಶ್ರೀನಾಥ್ ಸರ್, ಪ್ರಣಯ ರಾಜ ಶ್ರೀನಾಥ್ ಸರ್ ಇಂದ ಹಿಡಿದು, ಅಂದರೆ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಹಿ ಅಗ್ರೀಡ್ ಟು ಡೂ ನನ್ನ ಶಾರ್ಟ್ ಫಿಲ್ಮ್ ಅವ್ರು ಆ್ಯಕ್ಟ್ ಮಾಡೋದಕ್ಕೆ ಅವ್ರು ಒಪ್ಕೊಂಡಿದ್ದೆ. ನಂಗೆ ಒಂದು ತುಂಬ ದೊಡ್ಡ ಒಂದು ಆನರ್ ಅದು. ಬಿಟ್ಟರೆ ನಮ್ಮ ಡೊಳ್ಳು ಅಲ್ಲಿ ಬಾಬು ಹಿರಣ್ಯ ಸರ್ ಇಂದ ಸೀನಿಯರ್ಸ್ ಇಂದ ಹಿಡಿದು ಹೊಸೊಬ್ರು ಅದ್ವಿತಿ ಶೆಟ್ಟಿ ಇಸ್ ಡೂಯಿಂಗ್ ಅ ಲಾಟ್ ಆಫ್ ಫಿಲ್ಮ್ಸ್ ರೈಟ್ ನೌ. ಸೊ ಅವರು ಕೂಡ, ನಮ್ಮ ಕಾರ್ತಿಕ್ ಮಹೇಶ್, ನಿಧಿ ಹೆಗ್ಡೆ ಇಸ್ ಆಲ್ಸೋ ಡೂಯಿಂಗ್ ಅ ಲಾಟ್ ಆಫ್ ಫಿಲ್ಮ್ಸ್ ರೈಟ್ ನೌ. ಎಲ್ಲರೂ ಇವರೇ ಸರಿ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಅವ್ರಿಗೆ ಮಾತಾಡಿದೆ ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಬಂದು ಒಂದು ಸ್ಕ್ರೀನ್ ಟೆಸ್ಟ್ ಥರ ಕೊಟ್ಟರು. ನಾಟ್ ದ ಸೀನಿಯರ್ಸ್ ಅಫ್ಕೋರ್ಸ್, ನಮ್ಮ ಯಂಗ್ಸ್ಟರ್ಸ್ ದೇ ಗೇವ್ ಅ ವೆರಿ ಗುಡ್ ಸ್ಕ್ರೀನ್ ಟೆಸ್ಟ್. ನನ್ನ DOP, ನಮ್ಮ ಪ್ರೊಡ್ಯೂಸರ್ ಎಲ್ಲರಿಗೂ ಅದು ಓಕೆ ಅನಿಸ್ತು. ವಿ ವೆಂಟ್ ಹೆಡ್. ಹೂ ಇಸ್ ಯೋರ್ ಫೇವರೆಟ್ ಆಕ್ಟರ್? ಯಶ್ ಸರ್ ಇಸ್ ಟ್ರೆಮೆಂಡಸ್. ಆಲ್ ಪಚಿನೋ, ಅನುಪಮ್ ಖೇರ್ ಸರ್, ಈ ಥರ ಒಂದಿಷ್ಟು ಲಿಸ್ಟ್ ಇದೆ. ಬಿಟ್ಟರೆ ಸುನಿಲ್ ಪುರಾಣಿಕ್. ನಿನ್ನ ಹೆಸರು ಹೇಳ್ಕೊ. ಇಲ್ಲ, ಇನ್ನು ನನಗೆ ನಾನೇ ಹೊಗಳ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. Okay, maybe next podcast. Yes. Okay, who is your favorite director? Martin Scorsese. Sanjay Leela Bhansali sir. Shankar Nag sir. ನೀನು ಹೇಳಿದೆ ಟೈಮೇ ಸಿಗಲ್ಲ ನಿನಗೆ ಮತ್ತೆ ವೈಫ್ ಜೊತೆ ಸ್ಪೆಂಡ್ ಮಾಡೋಕ್ಕೆ. ಸೊ ಹೌ ಡು ಯು ಮ್ಯಾನೇಜ್? ಬಿಕಾಸ್ ತುಂಬ ಲಾಂಗ್ ಅಲ್ಲದೆ ಇದ್ರು ಇಟ್ ಇಸ್ ಸ್ಟಿಲ್ ಲಾಂಗ್ ಡಿಸ್ಟೆನ್ಸ್. ದಿಸ್ ಇಸ್ ಪ್ರಾಪರ್ ಲಾಂಗ್ ಡಿಸ್ಟೆನ್ಸ್. ಜೊತೆಗೆ ಅವಳು ಬೆಂಗಳೂರಲ್ಲಿ ಇದ್ರು ಕೂಡ ಬೆಳಗ್ಗೆ 6 ಗಂಟೆ ಶೂಟಿಂಗ್ ಹೋಗ್ತಾಳೆ, ರಾತ್ರಿ 10 ಗಂಟೆಗೆ ಮನೆಗೆ ಬರ್ತಾಳೆ. ಫೀಲ್ ಲಾಂಗ್ ಡಿಸ್ಟೆನ್ಸ್ ಫೀಲ್ ಮನೇಲಿ. ಹೌದು. ಹೌ ಡು ಯು ಮ್ಯಾನೇಜ್? ಇಟ್ಸ್ ನಾಟ್ ಈಸಿ. ಇಲ್ಲ, ಕಷ್ಟ ಆಗ್ತಾ ಇದೆ, ಆನೆಸ್ಟ್ಲಿ ಕಷ್ಟ ಆಗ್ತಾ ಇದೆ. ಬಟ್ ಅವಳ ಕರಿಯರ್ಗೆ ಹೆಲ್ಪ್ ಆಗುತ್ತೆ ಅಂದರೆ ವೈ ನಾಟ್ ಅಂತ ಅಷ್ಟೇ. ನಿನಗೆ ಹೈದರಾಬಾದ್ಗೆ ಶಿಫ್ಟ್ ಆಗೋ ಪ್ಲಾನ್ಸ್ ಅಲ್ವಾ? ಆಸ್ ಆಫ್ ನೌ ಅಂತೂ ಇಲ್ಲ. ಅಂದರೆ ಶಿಫ್ಟ್ ಆಗೋದಿಲ್ಲ. ನಮ್ಮ ಬೆಂಗಳೂರಲ್ಲಿ ತುಂಬ ಖುಷಿಯಾಗಿದ್ದೀನಿ. ಬಟ್ ಧಾರವಾಡಕ್ಕೆ ಹೋಗ್ತೀನಿ. ಧಾರವಾಡ, ಹುಬ್ಳಿ, ಧಾರವಾಡ ಹೋಗಿ ಸೆಟ್ಲ್ ಆಗ್ತೀನಿ ಹೊರತು ಬೆಂಗಳೂರು ಬಿಟ್ಟೇನು ಹೋಗೋ ಪ್ಲಾನ್ಸ್ ಇಲ್ಲ. ಐ ವಿಲ್ ಆಸ್ಕ್ ಸುಮ್ಮನೆ ಟೈಮ್ ಪಾಸ್ 5 ಜನರಲ್ ನಾಲೆಜ್ ಕ್ವೆಶ್ಚನ್ಸ್. 5th ಸ್ಟ್ಯಾಂಡರ್ಡ್ ಮಕ್ಕಳು ಆನ್ಸರ್ ಮಾಡೋ ಕ್ವೆಶ್ಚನ್ಸ್. ಈ ಥರ ಹೇಳಿ ಪ್ರೆಷರ್ ಬಿಲ್ಡಪ್ ಮಾಡಿ ಹೇಳಿಲ್ಲ ಅಂತಂದ್ರೆ ಮೂರ್ಖ ಅಂತ ಅನ್ಸ್ಕೊಳ್ಳೋ ರಿಕ್ಸ್. ಓಕೆ, ಇದು ಆ್ಯಕ್ಚುಲಿ 5th ಸ್ಟ್ಯಾಂಡರ್ಡ್ ಮಕ್ಳಿಗೆ ಇದೊಂದು ಸ್ವಲ್ಪ ಹೈಸ್ಕೂಲ್ ಕೇಳೋ ಥರದ ಕ್ವೆಶ್ಚನ್ ಇದೆ. ಒಂದು ಕೇಳ್ಬಿಡ್ತೀನಿ. ಗಿಡ್ಡ ಇಸ್ ದ ಫೋಕ್ ಡಾನ್ಸ್ ಆಫ್ ವಿಚ್ ಸ್ಟೇಟ್? ಗಿಡ್ಡ? ಈಗ ನಾನು ಧಾರವಾಡದೊಂದು ಮೊದಲನೇ. ಗಿಡ್ಡ ಅಂತಂದ್ರೆ ಕುಳ್ಳಂಗೆ ಅಥವಾ ಸ್ವಲ್ಪ ಹೈಟ್ ಕಡಿಮೆ ಇರೋ ಗಿಡ್ಡ ಅಂತ ಹೇಳ್ತಾರೆ. ಪ್ಲಸ್ ಶಿವಮೊಗ್ಗದಲ್ಲಿ ಒಂದು ಆಕಳದ್ದು, ಒಂದು ಹಸುದು ಒಂದು ಗಿಡ್ಡ ಅಂತ ಒಂದು ಜಾತಿ ಬರುತ್ತೆ. ಅದು ಬಿಟ್ಟು ಇದು ಯಾವ್ದು ನಂಗೆ ಕರ್ನಾಟಕದ್ದೇ ಇರ್ಬೋದೇನೋ. ಎರಡು ಇಲ್ಲ, ಆಕ್ಚುಲಿ ಪಂಜಾಬು. ಪರವಾಗಿಲ್ಲ, ನಾನು ಇವಾಗ ಬರೀ 5th ಸ್ಟ್ಯಾಂಡರ್ಡ್ ಮಕ್ಳದೇ ಕೇಳ್ತೀನಿ. ಹೌ ಮೆನಿ ಸೆಕೆಂಡ್ಸ್ ಮೇಕ್ 1 hour? 3600. ಎಸ್, ಕರೆಕ್ಟ್. ಬೇಬಿ ಫ್ರಾಗ್ ಇಸ್ ನೋನ್ ಆಸ್? ಟ್ಯಾಡ್ಪೋಲ್. ಕರೆಕ್ಟ್. ಸ್ವಲ್ಪ ಕಷ್ಟದ ಕೇಳ್ಬೇಕಾ? ನನಗೆ ಟೋಡ್ ಓಡ್ತಿದೆ. ಟೋಡು ಬೇರೆ ಜಾತಿನೇ, ಇದು ಆಮೇಲೆ ಟ್ಯಾಡ್. ನೇಮ್ ದ ನ್ಯಾಷನಲ್ ಗೇಮ್ ಆಫ್ ಇಂಡಿಯಾ. ಓಕೆ, ದೇರ್ ಇಸ್ ಆಕ್ಚುಲಿ ನೋ ನ್ಯಾಷನಲ್ ಗೇಮ್. ಮತ್ತೆ ಯಾಕೆ ಸ್ಕೂಲಲ್ಲಿ ಹಂಗೆ ಹೇಳ್ಕೊಟ್ರು ನಮಗೆ? ಅದೇ ನಮಗೆ ತಪ್ಪು ಹೇಳ್ಕೊಟ್ಟಿದ್ರಲ್ಲ. ಲಾಸ್ಟ್ ವೀಕ್ ನಾನು ನನ್ನ ಫ್ರೆಂಡ್ ಜೊತೆ ಇದ್ರ ಬಗ್ಗೆ ಜಗಳ ಆಡಿದ್ದೆ. ಬಟ್ ದೆನ್ ಲ್ಯಾಂಗ್ವೇಜ್ ಅಂತ ಇಲ್ಲಪ್ಪ, ನ್ಯಾಷನಲ್ ಸ್ಪೋರ್ಟ್ ಅಂತ ಇದೆ ನನ್ನ ಪ್ರಕಾರ. ಇಲ್ಲ ಅಂತೆ. ಇಲ್ವಾ? ಐ ಗೂಗಲ್ಡ್ ಬಿಕಾಸ್ ನನಗೂ ಸ್ಕೂಲಲ್ಲಿ ಹಾಕಿ ಅಂತ ಹೇಳ್ಕೊಟ್ಟಿದ್ದೆ. ಏನು ಗೌರವದಿಂದ ಹೇಳ್ಕೊತಿದ್ವಿ ಹಾಕಿ. ಐ ನೋ, ಬಟ್ ಆಕ್ಚುಲಿ ಇಲ್ಲ. ದೇರ್ ಇಸ್ ನೋ ಅಫಿಷಿಯಲ್ ನ್ಯಾಷನಲ್ ಗೇಮ್ ಆರ್ ನ್ಯಾಷನಲ್ ಸ್ಪೋರ್ಟ್. ನೇಮ್ ದ ಪ್ರೈಮರಿ ಕಲರ್ಸ್. ರೆಡ್, ಬ್ಲೂ, ಗ್ರೀನ್. RBG ಅಲ್ವಾ?
ಇದು ಸಾರಿ ನಮ್ಮ ಸಿನಿಮಾ ಸಂಬಂಧಪಟ್ಟಂಗೆ RGB ಬರುತ್ತೆ ಅಥವಾ ವಿಜುವಲ್ ಪ್ರೈಮರಿ ಕಲರ್ಸ್. 2 ಕರೆಕ್ಟು, ರೆಡ್ ಬ್ಲೂ ಕರೆಕ್ಟು, ಇನ್ನೊಂದು ಎಲ್ಲೋ ಇರಬೇಕು. ಎಸ್. ನೇಮ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ವಾವ್ ಸ್ನೇಹ, ಥ್ಯಾಂಕ್ಸ್. ಸ್ವಲ್ಪ ಟೆನ್ಷನ್ ಆಗಿತ್ತು ಈ ತರ ಕೇಳಿದ್ರೆ. ಓಕೆ ಪಾಸ್. ಅಷ್ಟೇ ಆಕ್ಚುಲಿ 5th ಅಲ್ಲ 3rd ಸ್ಟ್ಯಾಂಡರ್ಡ್ ಅನ್ಬೋದಲ್ಲ ಇದು. ಕೇಳಿ ಸ್ವಲ್ಪ ಕಷ್ಟದ ಕೇಳಿ ನೋಡೋಣ, ಮರ್ಯಾದೆ ಹೋಗ್ಲಿ. ಗಿರ್ ನ್ಯಾಷನಲ್ ಪಾರ್ಕ್ ಇನ್ ಗುಜರಾತ್ ಇಸ್ ಫೇಮಸ್ ಫಾರ್. ಅಲ್ಲಿ ಮಜಾ ಏನಂದ್ರೆ ಅದು ಸಿಟಿಗಳಿಗೆ ಬಂದ್ಬಿಡ್ತಾವ ಲಯನ್ಗಳು. ದೇ ಕೀಪ್ ರೋಮಿಂಗ್ ಅರೌಂಡ್ ಇನ್ ದ ನೈಟ್. Which organ purify our blood? Purifies our blood. It has to be heart only. It's not. Purify our blood. Kidney alla. Yes. Kidney na. It purifies liquid. I know all the liquid in our body. Blood nu ಮಾಡುತ್ತೆ ಗೊತ್ತಿರಲ್ಲ ಅಂತ ಇಲ್ಲಿದೆ. Capital of Uttarakhand is. Uttarakhand capital. Okay. Pass. Dehradun. Yes. Oh. Yes. ಓ ನದಿ ಇಲ್ಲ ಹಂಗಾರೆ. ನದಿ ಇದೆಯಾ ಅಲ್ಲಿ? ಗೊತ್ತಿಲ್ಲ. But anyway. ನೀನ್ ತಾನೇ ಹೋಗಿರೋದು? ನಾನು ಹೋಗಿಲ್ಲ. ಇದೆ ಅಂತ ಗೊತ್ತಲ್ಲಿ. ಇದೆ ಅಂತ ಗೊತ್ತು, ಹೋಗಿಲ್ಲ. ಬಟ್ ಅವಾರ್ಡ್ಸ್ ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ಉತ್ತರಾಖಂಡ್ ಫಿಲ್ಮ್ ಫೆಸ್ಟಿವಲ್ ಅಂತ ಇದೆ. ಚಿಕ್ಕ ವಯಸ್ಸಿಂದನೂ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ಅಭ್ಯಾಸ ಇದೆ? ಇಲ್ಲ, ಹೋಗ್ತಾ ಇರ್ಲಿಲ್ಲ. ಅಲ್ಲ, ಫಿಲ್ಮ್ ಫೆಸ್ಟಿವಲ್ ಇತ್ತಂತಾನೆ ಗೊತ್ತಿರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ. ಐ ಆಮ್ ನಾಟ್, ಅಂದ್ರೆ ನಾನು ಈ ಪ್ರೊಫೆಷನ್ಗೆ ಬರೋವರೆಗೂ ಇದ್ರದ್ದು ಏನೂ ₹1 ನಂಗೆ ಗೊತ್ತಿಲ್ಲ. ಅಂದ್ರೆ ಅಪ್ಪ ಕೆಲಸ ಮಾಡುವಾಗ ಯು ವುಡಂಟ್ ಗೋ. ಅಪ್ಪನ ಸೆಟ್ ಅಲ್ಲಿ ನಾನು ಆ ಟ್ರಾಲಿ ಮುಂದೆ ಕೂತ್ಕೊಂಡು ಅಪ್ಪ ಹೇಳು ಅಂತ ಹೇಳೋರು, ಆಕ್ಷನ್ ಅಂತ ಹೇಳೋನು, ಕಟ್ ಅಂತ ಹೇಳೋನು. ಅದು ಬಿಟ್ರೆ ನನಗೆ ಏನೂ ಗೊತ್ತಿಲ್ಲ. ಹೇಳಿದ್ನಲ್ಲ, ನಾನು ಆಕ್ಟಿಂಗ್ ಶುರು ಮಾಡಿದಾಗಲೂ ಐ ವಾಸ್ ನಾಟ್ ಅ ಗ್ರೇಟ್ ಆಕ್ಟರ್. ನಾನು ಅನ್ಕೊಂಡಿದ್ದು ಡೈಲಾಗ್ಸ್ ಶೀಟ್ ಕೊಡ್ತಾರಲ್ಲ, A to G ಇದೆ ಅಂತ ಅನ್ಕೊಳ್ಳೋಣ. ಆಕ್ಟಿಂಗ್ ಅಂದ್ರೆ ABCDEFG ಇಷ್ಟೇ ಅಂತ ಅನ್ಕೊಂಡಿದ್ದು ನಾನು. ಅದು ಹೇಗೆ ಬರೋದಕ್ಕೇನೆ ಸ್ವಲ್ಪ ಟೈಮ್ ತಗೊಂಡು BCDEFG ಅಂದ್ರೆ ಇಷ್ಟೆಲ್ಲ ಏನೇನೋ ಆಕ್ಟಿಂಗ್ ಅಂದ್ರೆ ಏನೇನೋ ಮಾಡೋದಿರುತ್ತೆ ನಂಗೆ ಗೊತ್ತಿರಲಿಲ್ಲ. ಐ ಲರ್ನ್ ಇಟ್. ನಂಗೆ ಗೊತ್ತಿರಲಿಲ್ಲ, ನಂಗೆ ಡೈರೆಕ್ಷನ್ದು ಏನೂ ಗೊತ್ತಿರಲಿಲ್ಲ, ಕ್ಯಾಮರಾ ಅದೇನು ಟೆಕ್ನಿಕಾಲಿಟೀಸ್ ಗೊತ್ತಿರಲಿಲ್ಲ. ಹೋಗ್ತಾನೆ ಗೊತ್ತಾಗಿದ್ದು. ಆಮೇಲೆ ಅಪ್ಪನ ಜೊತೆ AD ಆದಾಗ ಯು ಸ್ಟಾರ್ಟ್. AD ಅದಾಗ್ಲೇನೆ ಎಡಿಟಿಂಗು ಅದು ಇದೆಲ್ಲ ಗೊತ್ತಾಗಿದ್ದು. ಐ ಲರ್ನ್ ಎವ್ರಿಥಿಂಗ್ ಆನ್ ದ ಜಾಬ್. ಅದು ಬಿಟ್ಟು ನಂಗೆ ಸ್ಟಾರ್ಟ್ ಯಾರಿಗೂ ಏನು ಗೊತ್ತಿರಲಿಲ್ಲ. ಸೊ ಸ್ಕೂಲ್ ಟೈಮಲ್ಲಿ ಹೌ ವಾಸ್ ಇಟ್? ಇವಾಗ ಅಪ್ಪ ನೀನೇ ಹೇಳ್ಬೇಕು ಸ್ಕೂಲ್ ಟೈಮ್ ಅಂದ್ರೆ ವಾಟ್ ವಾಸ್ ಯುವರ್ ಹಾಬಿ? ವಾಟ್ ವುಡ್ ಯು ಡೂ ಆಫ್ಟರ್ ಸ್ಕೂಲ್ ಅವರ್ಸ್? ಸ್ವಾಟ್ ಕ್ಯಾಟ್ಸ್ ನೋಡ್ತಿದ್ವಿ, ಪೋಕೆಮಾನ್ ಶುರು ಮಾಡ್ಕೊಂಡ್ವಿ, ಬೇಬ್ಲೇಡ್ ಬಂತು. ವಾಟ್ ಡಸ್ ಅ ಸ್ಕೂಲ್ ಗೈಡು? ನನ್ನ ಮಾಮೂಲಿ ನಂದು ಟ್ಯೂಷನ್, ದಂಡಿ ಟ್ಯೂಷನ್ ಏನೇನೆಲ್ಲ ಮಾಡ್ತಾರೆ. ಹೌದಾ? ಯಾ, ದೇ ಹ್ಯಾವ್ ಸ್ಟಾರ್ಟೆಡ್ ವ್ಲಾಗಿಂಗ್ ಅಂಡ್ ಎವ್ರಿಥಿಂಗ್. ನಮ್ ಟೈಮಲ್ಲಿ ಅವೆಲ್ಲ ಏನಿರ್ಲಿಲ್ಲ. ಅಲ್ಲಿ ಹೋಗಿ ಒಂದ್ ಯಾವ್ದೋ ನಂಗೆ ಎಷ್ಟು ಬೇಜಾರಾಗುತ್ತೆ ಈ ತರ ಎಲ್ಲ ಹೇಳಕ್ಕೆ, ನಮ್ಮ ಏಜ್ ಒಳ್ಳೆ ಆಂಟಿಗಳಾದಂಗೆ. ಇಟ್ ಇಸ್ ಟ್ರೂ. ಐ ಥಿಂಕ್ ಐ ಹ್ಯಾವ್ ವೆರಿ ನಾರ್ಮಲ್ ಚೈಲ್ಡ್ಹುಡ್ ಅಥವಾ ಸ್ಕೂಲಿಂಗ್. ಸ್ವಲ್ಪ ಈ ಬ್ಯಾಕ್ ಬೆಂಚರ್ಸ್ ಜೊತೆಗೆ ಇರ್ತಿದ್ದೆ ನಾನು. ಅದು ಬಿಟ್ಟರೆ ಬೇರೆ ಜೊತೆಗಿರ್ತಿದ್ದೆ ನೀನು? ನಾನು ಕೂಡ ಬ್ಯಾಕ್ ಬೆಂಚರೇ. ಇಲ್ಲ, ಬ್ಯಾಕ್ ಬೆಂಚು ಮತ್ತೆ ಮಧ್ಯದ ಬೆಂಚ್ ಮಧ್ಯದಲ್ಲಿ ಒಂದಿರತ್ತೆ ನೋಡಿ, ಅಲ್ಲಿ ಕೂಡ್ತಿದ್ವಿ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ತರ. ಸುಮ್ಮನೆ ಬ್ಯಾಕ್ ಬೆಂಚರ್ ಅಂತ ಕಳ್ಸ್ಕೊಳ್ಳೋದು ಬೇಡ. ಬಟ್ ಸ್ಕೂಲ್ ಬ್ಯಾಕ್ ಬೆಂಚರ್ ಅಂತ ಅನ್ಕೊಳ್ಬೋದು. ಹೌ ವಾಸ್ ಯುವರ್ ಕಾಲೇಜ್ ಲೈಫ್? ಈ ಕುದುರೆಗಳಿಗೆ ಒಂದು ಕಣ್ಣು ಪಟ್ಟಿ ಆಗ್ತಾರೆ ಗೊತ್ತಾ, ಆ ಸ್ಕೂಲಲ್ಲಿ ಇದ್ದು ಹಿಂಗೆ. ಕಾಲೇಜಿಗೆ ಬಂದಾಗ ಇದು ಹಿಂಗೆ ಆಯ್ತು, ಓ ಹಿಂಗೆಲ್ಲ ಇದೆಯಾ ಜಗತ್ತು ಅಂತ. ಜೈನ್ ಕಾಲೇಜ್ ಬೇರೆ, ಇಷ್ಟು ಕಲರ್ಫುಲ್ ಆಗಿದೆಯಾ ಲೈಫ್ ಅಂತ. ದಟ್ ಇಸ್ ವೇರ್ ಐ ಲರ್ನ್ ದಿ ಪ್ರಾಕ್ಟಿಕ್ಯಾಲಿಟೀಸ್ ಅಂಡ್ ರಿಯಾಲಿಟೀಸ್ ಆಫ್ ಲೈಫ್. ಅಂದ್ರೆ ಜಗತ್ತು ನೀವು ಅನ್ಕೊಂಡ್ರಂಗೆ ಇಲ್ಲ. ನಾವು ಇದ್ದಿದ್ದು ಒಂದು ಸಣ್ಣ ಏರಿಯಾದಲ್ಲಿ ನಮ್ಮ ಸ್ಕೂಲಿಂಗ್ ಎಲ್ಲ ಆಗಿದ್ದು, ಅಷ್ಟೇ ಕಂಪ್ಲೀಟ್ ಕತ್ತರ್ಗುಪ್ಪೆ ಅಕ್ಕಪಕ್ಕದಲ್ಲೇ ಆಗಿದ್ದು. ದೆನ್ ಈ ತರ ಬೇರೆ ಬೇರೆ ಸ್ಕೂಲಿನ ಹುಡುಗರು ಎಲ್ಲ ಒಟ್ಟಿಗೆ ಸೇರಿದಾಗ ಕಾಲೇಜ್ ಲೈಫ್ ವಾಸ್ ಸಿಕ್ಕಾಬಿಡೆ ಅಪ್ ಅಂಡ್ ಡೌನ್ಗಳು, ಗ್ರಾಫು ಮಜಾ ಆಯ್ತು. ಡು ಯು ಮಿಸ್ ಕಾಲೇಜ್? ಎಸ್. ಸ್ಕೂಲ್ನ ಮಿಸ್ ಮಾಡ್ತೀನಲ್ಲೋ ಅಷ್ಟೊಂದು ಗೊತ್ತಿಲ್ಲ, ಕಾಲೇಜ್ನ ಖಂಡಿತ ಮಿಸ್ ಮಾಡ್ತೀನಿ. ಎಸ್ಪೆಷಲಿ ಮೈ PUC. ಜೀವನ ತುಂಬಾ ಕಲಿತೆ ಅಲ್ಲಿ, ಜೀವನ ತುಂಬಾ ನೋಡಿದೆ ಕೂಡ. PUC ತುಂಬಾ ಸ್ನೇಹಿತರಾದ್ರು ನನಗೆ. ಸ್ಕೂಲ್ ಟೈಮ್ ಇಂದ ಜಾಸ್ತಿ ಜನ ಫ್ರೆಂಡ್ಸ್ ಉಳ್ಕೊಂಡಿಲ್ಲ, ಈಗ PUC ಇಂದ ಫ್ರೆಂಡ್ಸ್ ಉಳ್ಕೊಂಡಿದ್ದಾರೆ ನನಗೆ. ಯಾರಾದ್ರೂ ನಿನ್ ಜೊತೆ ವರ್ಕ್ ಮಾಡ್ತಾರಾ ಈಗ? ಎನಿಬಡಿ ಲೈಕ್ ದಟ್? ಇಲ್ಲ, ಅಂದ್ರೆ ಬೇರೆ ಇಂಡಸ್ಟ್ರಿ. ಈಗ ಇಫ್ ವಿ ಆರ್ ವರ್ಕಿಂಗ್, ದಿಸ್ ಇಸ್ ಒನ್ ಆಫ್ ದಿ ನನ್ನ ಹಳೆ ಫ್ರೆಂಡ್ಸ್ ಅಲ್ಲಿ ನೀನು ಒಬ್ಳು ಸೇರ್ತೀಯ. ನಮ್ಮ ಇನ್ನೊಂದಿಷ್ಟು ಜನ ಇಂಡಸ್ಟ್ರಿಗೆ ಬಂದಿದ್ದಾರೆ, ಬಟ್ ತೀರಾ ಟಚ್ ಅಲ್ಲಿ ಇದ್ಕೊಂಡು ಯಾರು ಇಲ್ಲ ನಾವು. ಓಕೆ, ಹೌ ಡು ಯು ಸ್ಟೇ ಇನ್ ಟಚ್ ವಿತ್ ಯುವರ್ ಕಾಲೇಜ್ ಫ್ರೆಂಡ್ಸ್? ಕಾಲೇಜ್ ಆಲ್ಸೋ ಇಸ್ ವೆರಿ ಪ್ರಿಟಿ ವಾಸ್ಟ್ ಥಿಂಗ್. ನಾನು ಈಗ ತುಂಬಾ ಕಡಿಮೆ ಹುಡುಗರ ಜೊತೆ ಫ್ರೆಂಡ್ ಇರೋದು. ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಸಿಗಲ್ಲ. ಏನಮ್ಮ ಫ್ರೆಂಡ್ಸ್ ಸಿಗ್ತಾರೆ ನನಗೆ, ನಮ್ಮ ಹೆಂಡತಿ ಸಿಗಲ್ಲ ನನಗೆ. ಪಾಪ ಅವಳಿಗೂ ನನಗೆ ಅವಳು ಮಿಸ್ ಮಾಡ್ಕೋತಿದ್ದೀನಿ. ಪಾಪ ಅವಳು ಯೋಚನೆ ಮಾಡಿ, ಬೆಳಗ್ಗೆ ರಾತ್ರಿ 1 ಗಂಟೆಗೆ ಮಲ್ಕೊಂಡ್ರು 6 ಗಂಟೆಗೆ ಎದ್ದು ಹೋಗ್ಬೇಕು ಅವಳು.
ಅಷ್ಟು ಸ್ಟ್ರೇನು ಇಟ್ಸ್ ಪಾಪ ತುಂಬ ಕಷ್ಟ ಇದೆ ಅವಳಿಗೆ. ಯಾ ಇನ್ಫ್ಯಾಕ್ಟ್ ಅವಳು ಇವತ್ತು ಬರಬೇಕಾಗಿತ್ತು, ಅವಳದು ಶೂಟಿಂಗ್ ಬಂತು ಇವತ್ತು. ಸೊ ವೀಕೆಂಡ್ಸ್ ವಿ ಕೀಪ್ ಮೀಟಿಂಗ್. ನಮ್ಮ ಫ್ರೆಂಡ್ಸ್ ಜೊತೆ ವೀಕೆಂಡ್ಸ್ ಮೀಟ್ ಮಾಡ್ತೀನಿ, ಅವಾಗ ಟ್ರಿಪ್ ಹೋಗ್ತಿರ್ತೀವಿ. ಜಸ್ಟ್ ಅ ನಾರ್ಮಲ್ ಲೈಫ್ ಸ್ಟೈಲ್, ಎಲ್ಲರದು ಹೇಗಿರುತ್ತೋ ಹಾಗೇನೆ ಅಷ್ಟೇ. ನೋ ಪಾರ್ಟಿಗೆ ಸಿಗ್ತೀವಿ ನಾವು. ಓಕೆ, ಬಟ್ ವಿ ಆರ್ ಮೋರ್ ದಿ ಚಿಲ್ ಟಾಕ್ ಅಕ್ರಾಸ್ ದ ಟೇಬಲ್ ಸಾರ್ಟ್ ಆಫ್ ಫ್ರೆಂಡ್ಸ್. ನಮ್ಮ ಸರ್ಕಲ್ ಜಾಸ್ತಿ ಇರೋದು, ಒಂದ್ ಕಡೆ ಕೂತ್ಕೊಳ್ಳೋಣ, ನೆಮ್ಮದಿಯಾಗಿ ಮಾತಾಡ್ಕೊಂಡಿರೋಣ. ವಾಟ್ ಡು ಯು ಥಿಂಕ್ ಅಬೌಟ್ OTT ಪ್ಲಾಟ್ಫಾರ್ಮ್ಸ್? ಒನ್ ಮೇಜರ್ ಥಿಂಗ್ ವಾಸ್ ಕೋವಿಡ್ ಟೈಮಲ್ಲಿ ಒಂದು ಅಷ್ಟು ಆಂಗ್ಸೈಟಿ ಪ್ಯಾನಿಕ್ ಎಲ್ಲ ಕಡೆ ಇತ್ತು. ಆ ಟೈಮಲ್ಲಿ ಒಂದು ಜನಗಳಿಗೆ ಒಂದು ನೆಮ್ಮದಿ, ಒಂದು ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಿದ್ದು ಸಿನಿಮಾ, OTT ಮುಖಾಂತರ ಸಿನಿಮಾ. ಸೊ ಆ ಟೈಮಲ್ಲಿ ಬಟ್ ಏನಾಯ್ತು, ಪೀಪಲ್ ಗಾಟ್ ಟು ಯೂಸ್ ಟು OTT. ಸ್ವಲ್ಪ ಥಿಯೇಟರ್ ಕಡೆ ಮುಖ ಹಾಕೋದು ಕಡಿಮೆ ಮಾಡಿದ್ದಾರೆ ಜನ. ಬಟ್ ಈಗ ಮತ್ತೆ ಕನ್ನಡ ಸಿನಿಮಾದಲ್ಲಿ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇವೆ ಆ್ಯಂಡ್ ಮತ್ತೆ ಜನಗಳು ಥಿಯೇಟರ್ಗೆ ಬರ್ತಾ ಇದ್ದಾರೆ. ಸೊ ಇದನ್ನೇ ಕಂಟಿನ್ಯೂ ಆಗಲಿ. ಥಿಯೇಟರ್ ಪಾಡಿಗೆ ಥಿಯೇಟರ್ ಓಡಲಿ, OTT ಪಾಡಿಗೆ OTT ಓಡಲಿ, ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಬಟ್ ತುಂಬ ಸಣ್ಣ ಫಿಲ್ಮ್ ಮೇಕರ್ಸ್ಗೆ ಒಂದು ಬೂನ್ ಆಗಿದೆ OTT. ಈಗ ಔಟ್ರೈಟ್ ಕೊಂಡ್ಕೊಂಡಿಲ್ಲ ಅಂತಂದ್ರೂ ಈಗ ಪೇಪರ್ ವ್ಯೂಗೆ ತೊಗೊಂಡ್ರು ಅಟ್ಲೀಸ್ಟ್ ಜನಗಳಿಗೆ ಅವ್ರ ಸಿನಿಮಾ ತೋರಿಸೋದಕ್ಕೆ ಒಂದು ಅವಕಾಶ ಇದೆ, ಒಂದು ಪ್ಲಾಟ್ಫಾರ್ಮ್ ಇದೆ. ಇದ್ರ ಹಿಂದೆ ಜನ ತಮ್ಮ ಸಿನಿಮಾಗಳನ್ನ ಥಿಯೇಟರ್ ಮುಗಿಸಿದ ಮೇಲೆ ಎಲ್ಲಿ ಏನ್ ಮಾಡ್ತಿದ್ರು, ಅದನ್ನ ಟಿವಿ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ರು. ತುಂಬಾ ಚೆನ್ನಾಗಿದ್ರೆ ಸಿನಿಮಾ 2 ವಾರಕ್ಕೊಮ್ಮೆ ಹಾಕೋದು, ಮುಗಿತದ್ರು. ಇಲ್ಲಾಂದ್ರೆ ಹಾಕಿದ ಮೂವಿನ ಮತ್ತೆ 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 ಹಾಕೋರು. OTT ಬಂದು ಒಂದು ಹೊಸ ಫಿಲ್ಮ್ ಮೇಕರ್ಸ್ಗೆ, ತುಂಬಾ ಬ್ಯಾಕಿಂಗ್ ಇಲ್ಲದೆ ಇರುವಂತಹ ಫಿಲ್ಮ್ ಮೇಕರ್ಸ್ಗೆ ಒಂದು ಅವಕಾಶ ಕೊಟ್ಟಿದೆ. ಆಕ್ಚುಲಿ ಎಷ್ಟೊಂದು ಮೂವೀಸು ಥಿಯೇಟರ್ ಅಲ್ಲಿ ಓಡ್ದಿರೋದು OTT ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದಿದೆ. ಅಂಡ್ ಎಷ್ಟೋ ಸಿನಿಮಾಗಳು ಡೈರೆಕ್ಟ್ ಆಗಿ ಬಿಡ್ತಿದ್ರಲ್ಲ OTT ಅಲ್ಲಿ, ದೊಡ್ಡ ಸಿನಿಮಾಗಳು. ಸೊ ಇಟ್ಸ್ ಡೆಫಿನೆಟ್ಲಿ ನಾವು ಅದನ್ನ ಹೆಂಗೆ ಪರ್ಸೀವ್ ಮಾಡ್ತೀವಿ ಅದ್ರ ಮೇಲೆ. ಸೊ ಒಂದು ಚಿಕ್ಕ ಸೆಗ್ಮೆಂಟ್ ವೇರ್ ಯು ಹ್ಯಾವ್ ಟು ಪಿಕ್ ಅಪ್ ಯುವರ್ ಫೋನ್ ಆ್ಯಂಡ್ ನಿನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋ ಮೋಸ್ಟ್ ಪಾಪ್ಯುಲರ್ ಪರ್ಸನ್ಗೆ ಕಾಲ್ ಮಾಡಿ ನನ್ನ ಶೋಗೆ ಇನ್ವೈಟ್ ಮಾಡಬೇಕು. ಅವರು ಡೈರೆಕ್ಟರ್ ಆಗ್ಬೋದಾ? ಯಾರು ಬೇಕಾದ್ರೂ ಆಗ್ಬೋದು. ಯಾರಿಗೆ ಕಾಲ್ ಮಾಡ್ತಿದ್ಯಾ? ಪವನ್ ಒಡೆಯರ್ ಸರ್. ಓ ಓಕೆ. ಗೂಗ್ಲಿ ರಣವಿಕ್ರಮ, ನಟ ಸಾರ್ವಭೌಮ. ಎಸ್. ಹಲೋ. ಸಾಗರ್. ಹಾಯ್ ಸರ್, ನಾನು ರೇಡಿಯೋ ಸಿಟಿಯಲ್ಲಿ ಕೂತಿದ್ದೀನಿ ನಮ್ಮ RJ ಮುಂದೆ. ಓಕೆ. ಐ ಜಸ್ಟ್ ವಾಂಟೆಡ್ ಯು ಟು ಸೇ ಹಾಯ್ ಟು RJ ಸ್ನೇಹ ಸರ್. ಓ ಇಸ್ ಇಟ್? ಹಾಯ್ ಸ್ನೇಹ. ಹಾಯ್ ಪವನ್ ಸರ್, ಹೇಗಿದ್ದೀರಾ? Your voice is coming from a very long distance. ಎಸ್, ಅದೇ ಫೋನ್ ಸಾಗರ್ ಹತ್ರ ಇತ್ತು. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಾ ಸ್ನೇಹ ಅವರೇ? ಚೆನ್ನಾಗಿದ್ದೀನಿ. ನಾನ್ ನೆನ್ಪಿದ್ದೀನಾ? ನೆನ್ಪಿದ್ದೀರಾ? ಯಾರು ಹೇಳಿ? RJ ಸ್ನೇಹ. ಓ ಸಾರಿ, ಸಂಧ್ಯಾ. ಅದು ಸಾರಿ ಗಾಟ್ ಕನ್ಫ್ಯೂಸ್ಡ್. ಗಿರಿನಗರಲ್ಲಿ ನಿಮ್ಮ ಮನೆ ಮುಂದೆ ಇದ್ದೆ ನಾನು. ಎಸ್ ನಾನು ಐ ಆಮ್ ಗುಡ್. ಹೌದು. ಹೇಗಿದ್ದೀರಾ? ಗ್ರೇಟ್ ಸೂಪರ್ ಸ್ನೇಹ. Yes. But how are you? So you joined radio. ರೇಡಿಯೋ ಸಿಟಿ ಅಂದ್ರೆ ನಾನು ಇಲ್ಲಿ ಡಿಜಿಟಲ್ ಕಾನ್ಸೆಪ್ಚುಲೈಸರ್, ಬಟ್ ಐ ಡೂ ವೀಕೆಂಡ್ ಶೋಸ್ ಆಲ್ಸೋ. ಸೂಪರ್ ಸ್ನೇಹ. ಚೆನ್ನಾಗಿತ್ತು ನಿಮ್ ಜೊತೆ ಮಾತಾಡಿದ್ದು. ನನ್ನ ಕಡೆ ಮತ್ತೆ ಸಾಗರ್ ಕಡೆಯಿಂದ ನಿಮ್ಗೆ ನಾನು ಶೋಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಫ್ರೀ ಆದಾಗ ಪ್ಲೀಸ್ ದಯವಿಟ್ಟು ಬರಬೇಕು. 100% you tell me whenever it is. We have to come to the studio, is it? Yes. Okay. ಖಂಡಿತ ಬರೋಣ, ಖಂಡಿತ ಬರ್ತೀವಿ. Thank you ಪವನ್ ಸರ್. You let me know when it is. I think this weekend suits well ಅಂತಂದ್ರೆ you let me know. Done ಆಯ್ತು. Okay. Yes, I will. Okay ಸ್ನೇಹ. Thank you. ಸರ್ ಆಕ್ಚುಲಿ ಸ್ನೇಹ ನನ್ನ ಸ್ಕೂಲ್ ಜೂನಿಯರ್. ಹೌದಾ? ಸ್ಕೂಲ್ ಟೈಮ್ ಇಂದ ಚಿಕ್ಕ ಹುಡುಗಿ. ಇನ್ನ ಯಾವಾಗ ನಾವು ಗೋವಿಂದ ಮಾಡ್ಬೇಕಾದ್ರೆ ನಮ್ಮ ಆಫೀಸ್ ಇತ್ತು ಕರೆಕ್ಟ್ ಗಿರಿನಗರದಲ್ಲಿ. ಅವ್ರ ಮನೆ ಮೇಲೆ ಅಲ್ಲಿ ಒಂದು ಚಿಕ್ಕ ಆಫೀಸ್ ಇತ್ತು ಆಕ್ಚುಲಿ. ಓಕೆ. ನಮ್ದು ಗೋವಿಂದ ಆಫೀಸ್ ಅದೇನೆ 10x10 ರೂಮ್. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ ನಾವು. ಸೂಪರ್. ಅವ್ರ ಶೋ ಅಲ್ಲಿ ಕೂತಿದ್ದೆ. ಐ ಹ್ಯಾಡ್ ಟು ಕಾಲ್ ದಿ ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ಮೈ ಫೋನ್ ಅಂಡ್ ಇನ್ವೈಟ್ ದೆಮ್ ಟು ದ ಶೋ. ಅದಕ್ಕೆ ನಾನು ಸರ್ ಎತ್ತರ ಗ್ಯಾರಂಟಿ ಇತ್ತು ಅದಕ್ಕೆ ಸರ್ ಹಾಗೆ ಮುಗಿಸ್ಕೊಂಡು ಬಂದೆ. ಮೀಟ್ ಮಾಡಿದೆ ನಿಮ್ನ. ಹೌದಾ? ಶೋರ್. ಥ್ಯಾಂಕ್ ಯು. ನನ್ನ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ನನ್ನ ಅಣ್ಣನ ಸ್ಥಾನದಲ್ಲಿ ಮೈ ಪ್ರೊಡ್ಯೂಸರ್ ಪವನ್ ಒಡೆಯರ್ ಸರ್. ಡೊಳ್ಳು ಆಗೋದಕ್ಕೆ ಮತ್ತೆ ಡೊಳ್ಳು ಬೆಳೆಯೋದಕ್ಕೆ ಮತ್ತೆ ಡೊಳ್ಳು ಜನಗಳ ಹತ್ರ ಬರೋದಕ್ಕೆ ಹಿ ಇಸ್ ದ ಪಿಲ್ಲರ್. ಇವರು ಮತ್ತೆ ಅಪೇಕ್ಷಾ ಪುರೋಹಿತ್ ಮೇಡಮ್. ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಸಚ್ ಪ್ರೊಡ್ಯೂಸರ್ಸ್. ಐ ಆಮ್ ಶೋರ್ ಹಿ ಸಾ ದ ಪೊಟೆನ್ಷಿಯಲ್ ಇನ್ ದ ಮೂವಿ. ಅವ್ರು ಶಾರ್ಟ್ ಫಿಲ್ಮ್ ನೋಡಿದ್ರು ನಂದು. ಆ ಶಾರ್ಟ್ ಫಿಲ್ಮ್ ಮಾಡಿದ್ನಲ್ಲ, ಅದನ್ನ ನೋಡಿದ ಮೇಲೆ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಬಂದು ಸಾಗರ್ ಬನ್ನಿ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ ಅಂದ್ರೆ ಗೂಗ್ಲಿ, ಆಮೇಲೆ ಅಪ್ಪು ಸರ್ ಜೊತೆಗೆ 2 ಸಿನಿಮಾ, ರಣವಿಕ್ರಮ, ನಟ ಸಾರ್ವಭೌಮ ಮಾಡಿ 8-10 ಸಿನಿಮಾಗಳು ಮಾಡಿ ಹಿಂದಿ ಸಿನಿಮಾನು ಪ್ಲಾನ್ ಮಾಡ್ತಿದ್ರು ಆ ಟೈಮಲ್ಲಿ. ಅಂತಹ ಮನುಷ್ಯ ನನ್ನ ಮೇಲೆ ನಂಬಿಕೊಂಡು ಒಂದು ಸಿನಿಮಾ ಅವ್ರ ಫಸ್ಟ್ ಪ್ರೊಡಕ್ಷನ್ ಮಾಡಿದಾರೆ ಅಂತಂದ್ರೆ ಐ ಆಮ್ ವೆರಿ ಬ್ಲೆಸ್ಡ್ ಅಂಡ್ ಆನರ್ಡ್.
ಆ್ಯಂಡ್ ಯು ಡಿಡ್ ಅ ಗ್ರೇಟ್ ಜಾಬ್. ಎಷ್ಟೊಂದು ಅವಾರ್ಡ್ಸ್ ಬಂತು ಅದಕ್ಕೆ. ಇದೊಂದು ಮಜಾ ಇದೆ ಆ್ಯಕ್ಚುಲಿ. ಪವನ್ ಒಡೆಯರ್ ಸರು ಸುಮಾರು ವರ್ಷಗಳು ಅವರು ವಾಟ್ಸ್ಆ್ಯಪ್ DP ಹಾಕೊಂಡಿರಲಿಲ್ಲ. ಓಕೆ. ಹಾಂ, ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಮೇಲೆ ಅವರು ಅಥವಾ ಏನೋ ಒಂದು ಅಚೀವ್ಮೆಂಟ್ ಅಥವಾ ನ್ಯಾಷನಲ್ ಅವಾರ್ಡ್ ಆದಮೇಲೆ ನಾನು DP ಹಾಕೊಳ್ಳೋದು ಅಂತ ಫಿಕ್ಸ್ ಆಗಿದ್ರು. ಹಾಂ, ತುಂಬಾ ವರ್ಷಗಳು. ಐ ಥಿಂಕ್ ಅಪ್ಪು ಸರ್ಕಿಂತ ಮುಂಚೆನೆ ಟೇಕನ್ ಆಫ್ ಇಸ್ ವಾಟ್ಸ್ಆ್ಯಪ್ DP. ಕೊನೆಗಂತೂ ಹಾಕೊಂಡು ನ್ಯಾಷನಲ್ ಅವಾರ್ಡ್ ಬಂದ ಖುಷಿ ಆಯ್ತು. ದಟ್ಸ್ ಅಮೇಜಿಂಗ್. ಅಂದ್ರೆ ವಾಟ್ಸ್ಆ್ಯಪ್ DP ಮೈಟ್ ಬಿ ಅ ಸ್ಮಾಲ್ ಥಿಂಗ್, ಬಟ್ ಒಬ್ಬೊಬ್ಬರ ಮನುಷ್ಯನಲ್ಲಿ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. It is a goal, yes, a goal achieved. Wow. ತುಂಬಾ ಚೆನ್ನಾಗಿತ್ತು ನಿನ್ನ ಜೊತೆ ಮಾತಾಡಿದ್ದು. ಟೆಲ್ ಮಿ ಯುವರ್ ನೆಕ್ಸ್ಟ್ ಪ್ಲಾನ್ಸ್. ಸಿನಿಮಾನೇ ಮಾಡಬೇಕು, ನಟನೇನೂ ಮಾಡಬೇಕನ್ನೋ ಆಸೆ ಇದೆ. ಬರೀತಿದ್ದೀನಿ ಸದ್ಯಕ್ಕೆ. ಸಿನಿಮಾನೇ ನೆಕ್ಸ್ಟ್ ಇನ್ನೊಂದು 1-2 ವರ್ಷ. ನಿಂದು ಒಂದು ಆರ್ಟಿಕಲ್ ನೋಡಿದ್ದೆ ನಾನು ಬ್ಯಾಂಗ್ಳೂರ್ ಟೈಮ್ಸಲ್ಲಿ. ಹೀರೋಗಿನ ವಿಲನ್ ರೋಲ್ ಮಾಡೋದು ನಿನಗಿಷ್ಟ ಅಂತ. ಯಾಕಂದ್ರೆ ಆ ಟೈಮಲ್ಲಿ ವಿಲನ್ ಪಾತ್ರ ಬಂದಿತ್ತು ಅದಕ್ಕೆ. ಇಲ್ಲ, ಬಟ್ ವಿಲನ್ ಏನ್ ಗೊತ್ತಾ ಅಡ್ವಾಂಟೇಜು? ಫಸ್ಟ್ ಹೆವಿ ಬಿಲ್ಡಪ್ ಕೊಡ್ತಾರ ಡೈರೆಕ್ಟರ್ ಅವನಿಗೆ, ಹೀರೋಕ್ಕಿಂತ ಜಾಸ್ತಿ ಕೊಟ್ಬಿಡ್ತಾರೆ. ಯಾಕಂದ್ರೆ ಅವ್ನಿಗೆ ಹೀರೋಕ್ಕಿಂತ ಲಾರ್ಜರ್ ದನ್ ಲೈಫ್ ತೋರಿಸಿದ್ರೆ ಹೀರೋಗೆ ಒಂದು ಬೆಲೆ ಬರುತ್ತೆ. ಕರೆಕ್ಟ್. ಸೊ ವಿಲನ್ಗೆ ಬಿಲ್ಡಪ್ ಫುಲ್ ಕೊಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಕೊನೆಗೆ ಅವ್ನು ಬೀಳ್ಬೇಕಾದ್ರೆ ಅವ್ನು ಸಾಯಬೇಕು, ವಾಟ್ ಎವರ್, ಅವ್ನಿಗೂ ಒಂದು ಇಮೋಷನಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಹಾಗಾಗಿ ಆಮೇಲೆ ಆ ಟೈಮಲ್ಲಿ ವಿಲನ್ ಪಾತ್ರ ಬಂದಿತ್ತು. ಬಟ್ ಅಗೇನ್ ಒಂದು ವಿಲನ್ ಮಾಡೋದು ತುಂಬಾ ಕಷ್ಟ ಇದೆ ನನ್ನ ಪ್ರಕಾರ. ಅಂಡ್ ಕನ್ನಡ ಇಂಡಸ್ಟ್ರಿ ಹ್ಯಾಸ್ ಬಿನ್ ಬ್ಲೆಸ್ಡ್ ವಿತ್ ಗ್ರೇಟ್ ವಿಲನ್ಸ್. ವಜ್ರಮುನಿ ಸರ್ ಆಗಿರ್ಬೋದು. ಅಂದ್ರೆ ಕಷ್ಟ ಇದೆ ಅದು ಮಾಡೋದು. ಕರೆಕ್ಟ್. And people will actually start hating you. Which is good. Yeah, ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಏನ್ ಇವ್ರು ಹಿಂಗೆ ಅಂತ. ಹೌದು. ಅಂಡ್ ಮೆಜಾರಿಟಿ ಆಫ್ ದೆಮ್ 99.9 ಅಲ್ಲ, ಮೋಸ್ಟ್ ಎಲ್ಲರೂ ಕೂಡ ಮೋಸ್ಟ್ಲಿ ಆನ್ ಸ್ಕ್ರೀನ್ ಏನು ಒಂದು ಇಮೇಜ್ ಇರುತ್ತೆ ಅದ್ರ ಇರ್ತಾರೆ ಲೈಫಲ್ಲಿ. ಸೊ ವಿಲನ್ ಪಾತ್ರ ಮಾಡಬೇಕು ಅನ್ನೋ ಆಸೆ ಈಗಲೂ ಇದೆ ಆಕ್ಚುಲಿ. ಯಾಕಿಲ್ಲ, ಅದು ಒಂದು ಮಜಾ ಇರುತ್ತೆ ವಿಲನ್ ಪಾತ್ರ ಮಾಡೋದು. ನಟನೆಗೆ ಏನೇನು ಅವಕಾಶ ಅಂದ್ರೆ ಒಂದು ಮುಖಾಲ ಅಲ್ಲಾಡ್ಸೋದಕ್ಕೆ ಏನೇನು ಅವಕಾಶ ಸಿಗುತ್ತೋ ಅದು ಎಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಸಿಗುತ್ತೋ. ಡೊಳ್ಳು ಆದ್ಮೇಲೆ ಒಂದು ಜವಾಬ್ದಾರಿ ಥರ ಆಗ್ಬಿಟ್ಟಿದೆ ನನಗೆ. ರಾಷ್ಟ್ರ ಪ್ರಶಸ್ತಿ ಬಂದಿದ್ದಾಗಲಿ, ಬೇರೆ ಬೇರೆ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಜನ ನೋಡಿದ್ದು, ಆ ಪ್ರಶಂಸೆಗಳು ಬಂದಿದ್ದು, ಜವಾಬ್ದಾರಿ ಹೆಚ್ಚಾಗಿದೆ. ಸೊ ನಾನು ತುಂಬ ಟೈಮ್ ತೊಗೊಂಡೆ. ಡೊಳ್ಳು ಬಂದು ಐ ಥಿಂಕ್ ಮೋರ್ ದೆನ್ 1.5 years ಆಗಿರ್ಬೇಕು. ರಿಲೀಸ್ ಆಗಿ 1 ವರ್ಷ ಆಯಿತು. ಬಟ್ ಐಮ್ ಟೇಕಿಂಗ್ ಟೈಮ್. ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಮಾಡೋದು ಬೇಡ, ಟೈಮ್ ತೊಗೊಂಡು ಮಾಡೋಣ ಅಂತಾನೆ. ಕರೆಕ್ಟ್. ಆಸಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸ್ನೇಹ. ಆಲ್ ದ ಬೆಸ್ಟ್ ಟು ಯು ಟು. ಖುಷಿ ಆಗುತ್ತೆ ನಿನ್ನ ಬೆಳವಣಿಗೆ, ನೀನು ಮಾಡ್ತಿರೋ ಕೆಲಸಗಳು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ಸೋ ಹ್ಯಾಪಿ ಟು ಬಿ ಹಿಯರ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.